ಭಾರಿ ಬ್ಲಾಸ್ಟ್ಗೆ ಕಾರ್ಮಿಕರ ದೇಹ ಛಿದ್ರ. ಶಿವಮೊಗ್ಗ ಬ್ಲಾಸ್ಟ್. ಶಿವಮೊಗ್ಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟ ಸಂಭವಿಸಿದೆ. ಮೊದಲು ಎದೆ ನಡುಗಿಸುವಂತ ಶಬ್ದ ಅಲ್ಲಿ ಕೇಳಿಸಿರುವಂತದ್ದು, ನಂತರ ಸ್ಫೋಟ ಆಗಿರುವಂತದ್ದು ಗೊತ್ತಾಗಿದೆ. ಡೈನಮೈಟ್ ಸ್ಫೋಟಕ್ಕೆ ಬೆಚ್ಚಿ ಬಿದ್ದಿದ್ದಾರೆ ಮಲೆನಾಡಿನ ಜನ. ಡೈನಮೈಟ್ ಸ್ಫೋಟಕ್ಕೆ ಇಡೀ ಶಿವಮೊಗ್ಗದಾದ್ಯಂತ ಎಲ್ಲೋ ಭೂಕಂಪನೆ ಆಗೋಯ್ತು ಅನ್ನುವ ರೀತಿಯಲ್ಲಿ ಪರಿಸ್ಥಿತಿ ಇತ್ತು. ಅಲ್ಲಿನ ಜನಕ್ಕೆ ಏನಾಗಿತ್ತು ಅಂತಾನೆ ಗೊತ್ತಿರಲಿಲ್ಲ. ಅದಾದ್ಮೇಲೆ ಗೊತ್ತಾಗಿರುವಂತದ್ದು ಡೈನಮೈಟ್ ಸ್ಫೋಟ ಆಗಿದೆ ಅಂತ. ಡೈನಮೈಟ್ ಮತ್ತು ಜಿಲೆಟಿನ್ ಕಡ್ಡಿ ತುಂಬಿದ್ದಂತ ಲಾರಿ ಕಂಪ್ಲೀಟ್ ಆಗಿ ಬ್ಲಾಸ್ಟ್ ಆಗೋಗ್ಬಿಟ್ಟಿದೆ. ಸ್ಫೋಟದಲ್ಲಿ 10ಕ್ಕೂ ಹೆಚ್ಚು ಕಾರ್ಮಿಕರ ದೇಹ ಛಿದ್ರ ಆಗಿರುವಂಥದ್ದು. ಶಿವಮೊಗ್ಗ ತಾಲೂಕು ಅಬ್ಬಲಗೆರೆ ಬಳಿ ಹುಣಸೋಡು ಎಂಬಲ್ಲಿ ಈ ಒಂದು ಸ್ಫೋಟ ಸಂಭವಿಸಿರುವಂಥದ್ದು. ಸ್ಫೋಟದ ರಭಸಕ್ಕೆ ಛಿದ್ರಗೊಂಡಂತಹ ಕಾರ್ಮಿಕರ ದೇಹಗಳು, ಬಿಹಾರದ ಮೂಲದ ಕಾರ್ಮಿಕರ ದೇಹ ಛಿದ್ರ ಆಗೋಗಿದೆ. ಸ್ಫೋಟದ 500 ಮೀಟರ್ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗೋಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ ಈ 3 ಜಿಲ್ಲೆಗಳಲ್ಲೂ ಕೂಡ ಶಬ್ದ ಕೇಳಿಸಿರುವಂಥದ್ದು. 3 ಜಿಲ್ಲೆಗಳಲ್ಲೂ ಕೂಡ ಜನರಿಗೆ ಕೇಳಿಸಿದೆ ಆ ಒಂದು ಸ್ಫೋಟದ ಶಬ್ದ. ಇನ್ಯಾವ ರೀತಿಯಾಗಿತ್ತು ತೀವ್ರತೆ ಅಂತ ನೀವು ಊಹಿಸ್ಕೊಳ್ಬಹುದು. 3 ಜಿಲ್ಲೆಗೆ ಈ ಒಂದು ಸ್ಫೋಟದ ತೀವ್ರತೆ ಕೇಳಿಸಿದೆ. ಆ ಎದೆ ನಡಗಿಸುವಂತ ಶಬ್ದ ಕೇಳಿಸಿದೆ ಅಂದ್ರೆ ಅದರ ತೀವ್ರತೆಯನ್ನು ನೀವು ಊಹಿಸ್ಕೊಳ್ಬಹುದು. ನಿನ್ನೆ ರಾತ್ರಿ 10:20ರಿಂದ 10:30 ಸುಮಾರಿಗೆ ಈ ಸಂದರ್ಭದಲ್ಲಿ ಸ್ಫೋಟ ಸಂಭವಿಸಿದೆ. ನಿಮಗೆ ತೋರಿಸ್ತಾ ಇದೀವಲ್ಲ, ಆ ದೃಶ್ಯಾವಳಿಗಳನ್ನ ತೋರಿಸ್ಲಿಕ್ಕೆ ಆಗೋದಿಲ್ಲ. ಆ ರೀತಿಯಾಗಿ ಅಲ್ಲಿ ಇದ್ದಂತ ಕಾರ್ಮಿಕರ ದೇಹಗಳು ಛಿದ್ರವಾಗಿರುವಂತದ್ದು ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿನೇ ಬ್ಲರ್ ಮಾಡಿ ನಿಮ್ಗೆ ತೋರಿಸ್ತಾ ಇದೀವಿ ಆ ಒಂದು ಜಾಗದಲ್ಲಿ ಯಾವ ರೀತಿಯಾಗಿತ್ತು ಪರಿಸ್ಥಿತಿ ಅಂತ. ತಡರಾತ್ರಿ ನಡೆದಿರುವಂತ ಘಟನೆ ಇದು. ಗಮನಿಸ್ತಾ ಇದ್ದೀರಾ, ಆ ಟೈಮಿಂಗ್ಸ್ ಅನ್ನ ಕೂಡ ನಿಮ್ಗೆ ತೋರಿಸ್ತಾ ಇದ್ವಿ. 10:20 ಸಂದರ್ಭದಲ್ಲಿ ಆ ಸ್ಫೋಟ ಸಂಭವಿಸಿರುವಂತದ್ದು. ಅದರ ಶಬ್ದದ ತೀವ್ರತೆಯನ್ನ ನೀವು ಗಮನಿಸ್ತಾ ಇದ್ರಿ. ನಾವು ಅಂದ್ರೆ ಈ ಮಿಂಚು ಗುಡುಗು ಇದ್ದಂತ ಸಂದರ್ಭದಲ್ಲಿ ಆ ಸಿಡಿಲು ಬರುತ್ತಲ್ಲ, ಆ ರೀತಿಯಾಗಿ ಇನ್ನೂ ಅದರ ತೀವ್ರತೆ ಜಾಸ್ತಿ ಆಗಿತ್ತು, ಸೌಂಡ್ ಜಾಸ್ತಿನೇ ಇತ್ತು. ಆ ಒಂದು CCTV ರೆಕಾರ್ಡ್ ಆಗಿರುವಂತ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರಿ ನೀವು. ಆ ಶಬ್ದದ ತೀವ್ರತೆ ಮತ್ತೊಂದ್ ಕಡೆ ಅಲ್ಲಿ ಶೇಕ್ ಆಗುವಂತ ಒಂದು ಅನುಭವ. ಆ ಒಂದು ಅಬ್ಬಲಗೆರೆ ಜನರಂತೂ ಭೂಕಂಪ ಆಗ್ತಾ ಇದೆ ಅಂತ ಈ ಸ್ಫೋಟದ ತೀವ್ರತೆ ಬರ್ತಿದ್ದ ಹಾಗೆ ಎಲ್ರೂ ಹೊರಗಡೆ ಓಡ್ ಬಂದಿದ್ದಾರೆ. ಅದಾದ್ಮೇಲೆ ಆ ಸ್ಥಳ, ಆ ಸೌಂಡ್ ಏನ್ ಕೇಳಿಸ್ತಲ್ಲ, ಆ ಸ್ಥಳದ ಹತ್ರ ಹೋದಂತ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು ಆ ಜಿಲೆಟಿನ್ ಕಡ್ಡಿ ಮತ್ತೆ ಡೈನಮೈಟ್ ಇದ್ದಂತ ಒಂದು ಲಾರಿ ಸ್ಫೋಟಗೊಂಡಿದೆ ಅಂತ. ಆ ಸಂದರ್ಭದಲ್ಲಿ ಗೊತ್ತಾಗಿರ್ಲಿಲ್ಲ ಏನಾಗಿದೆ ಅಂತ. ಆಮೇಲೆ ಹೋಗ್ತಾ ಗೊತ್ತಾಗಿದೆ ಅಲ್ಲಿ ಸಾಕಷ್ಟು ಜನ ಕಾರ್ಮಿಕರ ದೇಹಗಳು ಕೂಡ ಛಿದ್ರ ಆಗಿ ಒಂದೊಂದು ಮೂಲೆಯಲ್ಲಿ ಒಂದೊಂದು ಅಂಗಾಂಗಗಳು ಬಿದ್ದಿದ್ದಂಥದ್ದು. ಆ ಒಂದು ಸ್ಫೋಟದ ತೀವ್ರತೆ ಅಷ್ಟು ದೊಡ್ಡ ಮಟ್ಟದಲ್ಲಿತ್ತು. ನೀವು ಆ ಸ್ಕ್ರೀನ್ನ ಎಡಭಾಗದಲ್ಲಿ ಗಮನಿಸ್ತಾ ಇರ್ಬೋದು. ಆ ಸ್ಕ್ರೀನ್ನ ಎಡಭಾಗದಲ್ಲಿ ಆ ಒಂದು ಗಾಡಿಗಳು ಏನಿದ್ವು, ಆ ಒಂದು ಪ್ರದೇಶದಲ್ಲಿ ಇದ್ದಂಥ ಗಾಡಿಗಳು ಕೂಡ ಕಂಪ್ಲೀಟ್ ಆಗಿ ಆ ಗ್ಲಾಸ್ ಎಲ್ಲವೂ ಕೂಡ ಒಡೆದು ಪುಡಿಯಾಗಿ ಬಿದ್ದಿರುವಂಥದ್ದು. ಇಷ್ಟು ದೊಡ್ಡ ತೀವ್ರತೆ ಇತ್ತು. ಆ JCB ಅನ್ನ ಗಮನಿಸ್ಬೋದು ನೀವು. ಕಂಪ್ಲೀಟ್ ಆಗಿ JCB ಅಂದ್ರೆ ಆ ಒಂದು ಚಾಲಕ ಓಡಿಸುವಂತ ಜಾಗ, ಆ ಸುತ್ತಲೂ ಕೂಡ ಗ್ಲಾಸ್ ಇಂದ ಆವೃತವಾಗಿರುತ್ತೆ ಆ ಒಂದು ಗಾಡಿ. ಅದು ಫುಲ್ ಕಂಪ್ಲೀಟ್ ಆಗಿ ಆ ಬಿರ್ಕು ಬಿಟ್ಟಿರುವಂಥದ್ದು, ಆ ಸ್ಫೋಟ ಆಗಿರುವಂಥ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ಆ ಗ್ಲಾಸ್ ಕೂಡ ಪುಡಿ ಆಗಿರುವಂಥದ್ದನ್ನ ಗಮನಿಸ್ತಾ ಇದ್ರಿ. ಇನ್ನೊಂದು ಟಿಪ್ಪರ್ ಲಾರಿಯನ್ನು ಕೂಡ ನೀವು ಗಮನಿಸ್ಬೋದು. ಲಾರಿಯ ಗಾಜು ಕಂಪ್ಲೀಟ್ ಆಗಿ ಪೀಸ್ ಆಗೋಗಿದೆ. ಯಾವ ರೀತಿಯಾಗಿತ್ತು ತೀವ್ರತೆ ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡ್ರೆ ಸಾಕು. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ,
ಸಿಡಿಲು ಬಡಿದಂಥ ಸಂದರ್ಭದಲ್ಲಿ ಎಷ್ಟು ಜೋರಾಗಿ ಸೌಂಡ್ ಕೇಳಿಸುತ್ತೆ ನಿಮಗೂ ಕೂಡ ಗೊತ್ತಿದೆ. ಅದಕ್ಕಿಂತ 10 ಪಟ್ಟು ಜಾಸ್ತಿ ಇತ್ತಂತೆ ಇಲ್ಲಿ ಆ ಒಂದು ಸ್ಫೋಟದ ಶಬ್ದದ ತೀವ್ರತೆ. ಅಷ್ಟು ಜೋರಾಗಿ ಕೇಳಿಸಿರುವಂಥದ್ದು 3 ಜಿಲ್ಲೆಗೆ ಕೇಳಿಸಿದೆ ಅಂದರೆ ಲೆಕ್ಕ ಹಾಕಿ. ಒಂದು ಉತ್ತರ ಕನ್ನಡ ಅಂದರೆ ಶಿವಮೊಗ್ಗ ಜಿಲ್ಲೆ, ಇನ್ನೊಂದು ಕಡೆ ಉತ್ತರ ಕನ್ನಡ ಜಿಲ್ಲೆ, ಹಾಗೆ ಚಿಕ್ಕಮಗಳೂರು ಜಿಲ್ಲೆ. ಈ 3 ಜಿಲ್ಲೆಯ ಜನಕ್ಕೂ ಕೂಡ ಭೂಕಂಪ ಆಗೋಯ್ತೇನೋ ಅನ್ನುವಂಥ ಅನುಭವ ಆಗೋಗಿರುವಂಥದ್ದು. ಅಷ್ಟು ಜೋರಾಗಿ ಸೌಂಡ್ ಆಗಿದೆ. ಎಷ್ಟು ಪ್ರಮಾಣದಲ್ಲಿತ್ತು ಅಲ್ಲಿ ಡೈನಮೈಟ್, ಎಷ್ಟು ಪ್ರಮಾಣದಲ್ಲಿ ಜಿಲೆಟಿನ್ ಕಡ್ಡಿ ಇತ್ತು, ಅದೆಲ್ಲದೂ ಕೂಡ ಇನ್ನಷ್ಟೇ ಅಪ್ಡೇಟ್ ಆಗ್ತಾ ಹೋಗಬೇಕಾಗಿದೆ. ಯಾಕೆಂದರೆ ರಾತ್ರಿ ಸಂಭವಿಸಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸರಿಗೂ ಕೂಡ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಏನಾಗಿರ್ಬೋದು, ಎಷ್ಟು ಪ್ರಮಾಣದಲ್ಲಿ ಅಲ್ಲಿ ಡೈನಮೈಟ್ ಇತ್ತು, ಜಿಲೆಟಿನ್ ಕಡ್ಡಿಗಳಿತ್ತು, ಹಾಗೆ ಎಷ್ಟು ಜನ ಕಾರ್ಮಿಕರು ಬಂದಿದ್ರು, ಇದ್ರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕಾಗಿದೆ. ಪೊಲೀಸರು ಈಗ ಆಲ್ರೆಡಿ ಆ ಒಂದು ಪ್ರದೇಶವನ್ನು ಲಾಕ್ ಮಾಡಿದ್ದಾರೆ. ಬ್ಯಾರಿಕೇಡ್ಗಳನ್ನು ಹಾಕ್ಬಿಟ್ಟು ಆ ಪ್ರದೇಶದ ಒಳಗಡೆ ಹೋಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಲಾಕ್ ಮಾಡಿರುವಂಥದ್ದು. ಸುತ್ತಮುತ್ತಲಿನ ಸುಮಾರು 500 ಮೀಟರ್ ಪ್ರದೇಶ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತವಾಗೋಗಿರುವಂಥದ್ದು. ಅಲ್ಲಿದ್ದಂಥ ಮರಗಳೆಲ್ಲವೂ ಕೂಡ ಅರ್ಧಕ್ಕೆ ಮುರಿದು ಬಿದ್ದೋಗ್ಬಿಟ್ಟಿದ್ದಾವೆ. ಆ ಪ್ರಮಾಣದಲ್ಲಿ ಸ್ಫೋಟ ಸಂಭವಿಸಿರುವಂಥದ್ದು, ಆ ಪ್ರಮಾಣದಲ್ಲಿ ತೀವ್ರತೆ ಇತ್ತು. ಎಷ್ಟೋ ತೆಂಗಿನ ಮರಗಳು ಅರ್ಧಕ್ಕೆ ಕಟ್ಟಾಗಿ ಬಿದ್ದಿದ್ದಾವೆ ಅಂದರೆ ಲೆಕ್ಕ ಹಾಕಿ ಎಷ್ಟು ಜೋರಾಗಿ ಅದರ ತೀವ್ರತೆ ಇತ್ತು ಅಂತ. ಎಷ್ಟು ಬಾಕ್ಸ್ಗಳಿದ್ವೋ ಏನೋ ಗೊತ್ತಿಲ್ಲ ಡೈನಾಮೈಟು, ಇನ್ನೆಷ್ಟು ಬಾಕ್ಸ್ಗಳಲ್ಲಿ ಜಿಲೆಟಿನ್ ಕಡ್ಡಿ ಇದ್ವೋ ಗೊತ್ತಿಲ್ಲ. ಸ್ಫೋಟ ಸ್ಥಳದಲ್ಲಿ ಎಲ್ಲವೂ ಕೂಡ ಅಸ್ತವ್ಯಸ್ತವಾಗೋಗಿದೆ. ಉರುಳಿ ಬಿದ್ದಂತ ಮರಗಳು, ವಿದ್ಯುತ್ ಕಂಬಗಳು, ಸುತ್ತಲೂ ಕೂಡ ವಿದ್ಯುತ್ ಸಂಪರ್ಕ ಕಡಿತವಾಗೋಗಿದೆ. ಆ ತೀವ್ರತೆಗೆ ಕಂಪ್ಲೀಟ್ ಆಗಿ ಅಲ್ಲಿದ್ದಂಥ ಮರಗಳಾಗಿರ್ಬೋದು, ಗಾಡಿಗಳನ್ನ ಕೂಡ ತೋರಿಸ್ತಾ ಇದ್ವಿ, ವೆಹಿಕಲ್ಗಳನ್ನ, ಅದರಲ್ಲಿ ಇದ್ದಂಥ ಗ್ಲಾಸ್ಗಳೆಲ್ಲವೂ ಕೂಡ ಪುಡಿ ಪುಡಿ ಆಗೋಗಿದ್ವು. ಇನ್ನು ಮರಗಳು, ತೆಂಗಿನ ಮರಗಳೆಲ್ಲವೂ ಕೂಡ ಅರ್ಧಕ್ಕೆ ಕಟ್ಟಾಗಿ ಬಿದ್ದಿದ್ದಾವೆ. ಅದರ ಜೊತೆಗೆ ಆ ಎಲೆಕ್ಟ್ರಿಕ್ ಕಂಬಗಳಿರ್ತಾವಲ್ಲ ಅವು ಕೂಡ ಅರ್ಧಕ್ಕೆ ಕಟ್ಟಾಗಿ ಬಿದ್ದಿರುವಂಥದ್ದು. ಸೊ ಹೀಗಾಗಿ ಅಲ್ಲಿ ಸುತ್ತಲೂ ಕೂಡ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ. ಯಾಕೆಂದರೆ ಕಂಬಗಳು ಕೂಡ ಕಟ್ಟಾಗಿ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಹುಣಸೋಡು ಬಳಿ ಕ್ರಷರ್ನಲ್ಲಿ ನಡೆದಿರುವಂಥ ಒಂದು ಘಟನೆ ಇದು. ಘಟನೆ ಬೆನ್ನಲ್ಲೇ ಸ್ಥಳಕ್ಕೆ SP ಶಾಂತರಾಜ್ ಅವರು ಭೇಟಿಯನ್ನು ನೀಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಶಿವಮೊಗ್ಗದ DC ಶಿವಕುಮಾರ್ ಅವರು ಕೂಡ ಭೇಟಿಯನ್ನು ನೀಡಿರುವಂಥದ್ದು. ಅಂದರೆ DC ಮತ್ತು SP ಇಬ್ಬರು ಕೂಡ ಸ್ಥಳಕ್ಕೆ ಹೋಗಿದ್ದಾರೆ. ಇನ್ನೊಂದು ಕಡೆ ಶಬ್ದ ಕೇಳಿ ಓಡಿ ಬಂದಿದ್ದಾರೆ ಜನರು ಕೂಡ. ಮನೆಗಳಿಂದ ಹೊರಗಡೆ ಓಡಿ ಬಂದಿರುವಂಥದ್ದು ಜನ. ಭೂಕಂಪನವಾಗಿರಬಹುದು ಅಂತ ಜನರು ಭಯದಲ್ಲಿ ಹೊರಗಡೆ ಓಡಿ ಬಂದಿದ್ದಾರೆ. ಭೂಕಂಪ ಆಗ್ತಾ ಇರ್ಬೋದು, ಸೊ ಎಲ್ಲಿ ಮನೆಗಳು ಬಿದ್ದೋಗ್ಬಿಡ್ತವೆ ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ಶೇಕ್ ಆದಂಥ ಅನುಭವ ಆಗ್ತಿದ್ದ ಹಾಗೆ ಹೊರಗಡೆ ಓಡಿ ಬಂದಿದ್ದಾರೆ. ಅದರ ಶಬ್ದದ ತೀವ್ರತೆಯೂ ಕೂಡ ಹಂಗೆ ಇದ್ದಿದ್ದು. ಡೈನಮೈಟ್ ಸ್ಫೋಟದಿಂದಲೇ ಭಾರಿ ಶಬ್ದ ಬಂತ ಅನ್ನುವಂಥ ಪ್ರಶ್ನೆ ಇದೆ. ಸಹಜವಾಗಿ ಅದರ ಶಬ್ದನೇ ಇದ್ದಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ಡೈನಮೈಟ್ ಸ್ಫೋಟ ಚಿಕ್ಕ ಪ್ರಮಾಣದಲ್ಲಿ ಅಲ್ಲಿ ಇದ್ದಿದ್ದಂಥದ್ದಲ್ಲ, ದೊಡ್ಡ ಪ್ರಮಾಣದಲ್ಲಿ ಇತ್ತು ಅಂತ ಬರ್ತಾ ಇರುವಂಥ ಮಾಹಿತಿ. ಶಬ್ದಕ್ಕೂ ಸ್ಫೋಟಕ್ಕೂ ಸಂಬಂಧ ಇದೆಯಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗಬೇಕು, ತನಿಖೆಯಿಂದ ಗೊತ್ತಾಗಬೇಕು ಅಂತಿದ್ದಾರೆ ಜಿಲ್ಲಾಧಿಕಾರಿಗಳು. ಶಿವಮೊಗ್ಗದ ಜಿಲ್ಲಾಧಿಕಾರಿಗಳಾಗಿರುವಂಥ ಶಿವಕುಮಾರ್ ಅವರೇ ಹೇಳ್ತಾ ಇರುವಂಥದ್ದು ಇದನ್ನ. ಅದು ಶಬ್ದಕ್ಕೂ ಮತ್ತೆ ಸ್ಫೋಟಕ್ಕೂ ಸಂಬಂಧ ಇದೆಯಾ, ಅದರದ್ದೇ ಆ ಒಂದು ಶಬ್ದದ ಸೌಂಡ ಕೇಳಿಸಿರುವಂಥದ್ದು ಅನ್ನೋದು ಗೊತ್ತಾಗಬೇಕಾಗಿದೆ ಅಂತ ಅವರು ಹೇಳಿದ್ದಾರೆ. ತನಿಖೆಯಿಂದ ಗೊತ್ತಾಗಬೇಕು ಅಂತ ಹೇಳ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು. ಈಗ ಸದ್ಯಕ್ಕೆ ನಮ್ಗೆ ಕಂಡು ಬಂದಿದ್ದು ಇಲ್ಲಿ ಒಳಗಡೆ ಏನೋ ನಮಗೆ ಇಂಪ್ಯಾಕ್ಟ್ ನೋಡಿದರೆ ಒಂದು ಕ್ರೇಟರ್ ಗಿಟರ್ ಇರುವುದು ಕೂಡ ಯಾವುದು ಕಂಡು ಬಂದಿಲ್ಲ. ಮತ್ತೆ ಇಲ್ಲಿ ಪಕ್ಕದಲ್ಲಿ ಏನು ಹಳ್ಳಿ ಇದೆ, ನಿಯರ್ ಬೈ ಹಳ್ಳಿ, ಅಲ್ಲಿ ಕೂಡ ಇಂಪ್ಯಾಕ್ಟ್ಗಳು ಅಂತ ಯಾವುದು ಏನು ಶಬ್ದ ಕೇಳಿದ್ದು ಬಿಟ್ಟರೆ ಬೇರೆ ಯಾವುದು ಇಂಪ್ಯಾಕ್ಟ್ಗಳು ಅಂತ ಕಂಡು ಬಂದಿಲ್ಲ. ಬಟ್ ಆದರೆ ಸಿಟಿ ಒಳಗಡೆ ಮತ್ತೆ ಬೇರೆ ಜಾಗಗಳಲ್ಲಿ ಗಾಜು ಹೊಡೆದಿದೆ ಮತ್ತೆ ರೋಡ್ ಬಿರುಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ನಾನು ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದ ಮೇಲೆ ಯಾವುದೇನು ಇದು ಸೀಸ್ಮಿಕ್ ಎಫೆಕ್ಟ್ ಇರಬಹುದಾ, ಅದರಿಂದ ಇದಾಗಿರ್ಬೋದಾ, ಇಲ್ಲ ಇದರಿಂದ ಏನು ಅಂತ ಒಂದು ಇದು ಪಡೆಯಲಿಕ್ಕೆ, ಸಂಪೂರ್ಣವಾದ ಮಾಹಿತಿ ಪಡೆಯಲಿಕ್ಕೆ ನಾನು ಮನವಿಯನ್ನು ಮಾಡಿದ್ದೀನಿ. ಬೆಳಗ್ಗೆ ಒಂದು ಸೀಸ್ಮಿಕ್ ಟೀಮ್ ಕೂಡ ಬರ್ತಾ ಇದೆ, ಅವರು ಬಂದು ಸ್ಟಡಿ ಮಾಡ್ತಾರೆ. ಈ ಮಧ್ಯದಲ್ಲಿ ಇದನ್ನು ಕೂಡ ಸ್ಟಡಿ ಮಾಡ್ತೀವಿ. ಸ್ಟಡಿ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿಯನ್ನು ಇಲ್ಲಿಗಲ್ ಮೈನಿಂಗ್ಸ್ ಆಗ್ತಿರ್ತಿಲ್ಲ ಇಲ್ಲ. ಈಗ ಸದ್ಯಕ್ಕೆ ಅದ್ರ ಬಗ್ಗೆನೂ ನಾವು ಮಾಹಿತಿಗಳು ತಗೊಳ್ತಾ ಇದ್ದೀವಿ. ನಾನು ಮಾಹಿತಿ ಬಂದ ಮೇಲೆ ಕೊಡ್ತೀನಿ. ವಿಚಾರದಿಂದೇ ಆಗಿದೆ ಇಲ್ಲ ಬೇರೆ ಯಾವುದೇನೋ ಸೀಸ್ಮಿಕ್ ಆಕ್ಟಿವಿಟಿ ಆಗಿದೆಯಾ ಯಾವುದು ಕೂಡ ಈ ಸಂದರ್ಭದಲ್ಲಿ ನಮಗೂ ಕ್ಲಾರಿಟಿ ಸ್ವಲ್ಪ ಕಡಿಮೆ ಇದೆ. ಅದಕ್ಕೆ ನಾನು ನಮ್ಮ NRDMS ಸೆಂಟರ್ ಮತ್ತು ವಿಪತ್ತು ನಿರ್ವಹಣೆ ಇಲಾಖೆಗೆ ಮನವಿ ಮಾಡಿಕೊಂಡಾಗ ಬೆಳಿಗ್ಗೆ ಸೀಸ್ಮಿಕ್ ಆಕ್ಟಿವಿಟಿ ಸಂಬಂಧಪಟ್ಟಾಗ ಒಂದು ಟೀಮ್
ಅದಕ್ಕೆ ಸ್ಟಡಿ ಮಾಡ್ಲಿಕ್ಕೆ ಕಲಿಸ್ತಾ ಇದ್ದಾರೆ. ಅವ್ರು ಬಂದು ಸ್ಟಡಿ ಮಾಡಿದ ಮೇಲೆ ನಮ್ಗೆ ಸಂಪೂರ್ಣ ಮಾಹಿತಿ ಸಿಗ್ತದೆ. ಅವ್ರು ಅದೇ ಇಲ್ಲಿ ಬಂದು ಈಗ ಏನು ಇದು 2 ಜಿಲ್ಲೆಗಳಿಗೆ ಶಬ್ದ ಕೇಳಿತ್ತು, ಮತ್ತೆ ಏನು 2 ಸಲ ಶಬ್ದ ಬಂದಿದೆ ಅಂತ ಜನರು ಹೇಳ್ತಾ ಇದ್ದಾರೋ ಎಲ್ಲವನ್ನು ಕೂಡ ಗಮನಕ್ಕೆ ತಗೊಂಡು ಅದು ಯಾವ ರೀತಿಯಲ್ಲಿ ಇದಕ್ಕೆ ಏನು ಕಾರಣ ಇರಬಹುದು ಅಂತ ನಮ್ಗೆ ಸಂಪೂರ್ಣ ವರದಿಯನ್ನು ಕೊಡ್ತಾರೆ. ಅಂದ್ರೆ ಸರ್ ಭೂಕಂಪ ಆಗಿಲ್ಲ ಸರ್, ಭೂಕಂಪ ಆಗಿಲ್ಲ ಈಗ ಸದ್ಯಕ್ಕೆ ಇರುವ ಮಾಹಿತಿ ಪ್ರಕಾರ ಇಲ್ಲ. ಬಟ್ ಆದ್ರೂ ಕೂಡ ಅದಕ್ಕೆ ನಾವು ಒಂದು ಎಕ್ಸ್ಪರ್ಟ್ ಟೀಮ್ ಸ್ಟಡಿ ಮಾಡಿ ನಮ್ಗೆ ಮಾಹಿತಿ ಕೊಟ್ಟರೆ ಅನುಕೂಲ ಆಗ್ತದೆ ಅಂತಾನೆ ನಾವು ಅವರನ್ನು ಕರೆಸಿ. ಈಗ ಸದ್ಯಕ್ಕೆ ಜನರು ಯಾರು ಕೂಡ ಆತಂಕ ಪಡಬೇಕಾಗಿರುವ ಅವಶ್ಯಕತೆ ಇಲ್ಲ. ನಾವು ಎಲ್ಲರೂ ಕೂಡ ಎಂಟೈರ್ ಡಿಸ್ಟ್ರಿಕ್ಟ್ ಟೀಮ್ ನಮ್ಗೆ ಅಲರ್ಟ್ ಆಗಿದೆ. ಯಾವುದೇ ಮಾಹಿತಿ ಸಿಕ್ಕಿದ್ರೆ ನಮ್ಮ ಲೋಕಲ್ ಆಡಳಿತಕ್ಕೆ ಮಾಹಿತಿ. ಡಿಸಿ ಹೇಳ್ತಿದ್ದನ್ನ ನೀವು ಗಮನಿಸ್ತಾ ಇದ್ರಿ. ಭೂಕಂಪನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವ್ರು ಮಾತನಾಡ್ತಾ ಇದ್ರು. ಭೂಕಂಪ ಆಗಿರೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಇಲ್ಲ. ಸೊ ಹೀಗಾಗಿನೇ ಎಕ್ಸ್ಪರ್ಟ್ ಟೀಮ್ಗೆ ನಾವು ಈಗ ಆಲ್ರೆಡಿ ಹೇಳಿದ್ವಿ ವಿಪತ್ತು ನಿರ್ವಹಣಾ ತಂಡಕ್ಕೆ ಅಂತ ಹೇಳ್ತಾ ಇದ್ರು. ಅವ್ರು ಬಂದು ತನಿಖೆಯನ್ನ ಕೈಗೊಳ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ಇನ್ನ ಡೈನಮೈಟ್ ಸ್ಫೋಟಕ್ಕೆ ಕಾರಣವಾಯ್ತಾ ಕ್ರಷರ್ ಅನ್ನುವಂತ ಪ್ರಶ್ನೆ ಇದೆ. ಅನಧಿಕೃತ ಕ್ರಷರ್ಗಳಿಂದಲೇ ಇಂಥ ಒಂದು ದುರಂತ ಆಯ್ತಾ ಅನ್ನುವಂತ ಪ್ರಶ್ನೆಗಳು ಈಗ ಎದ್ದೇಳ್ತಾ ಇರುವಂತದ್ದು. ಸ್ಫೋಟವಾದಂಥ ಪ್ರದೇಶದಲ್ಲಿ 50ಕ್ಕೂ ಹೆಚ್ಚು ಕ್ವಾರಿಗಳಿದ್ದಾವೆ. 50ಕ್ಕೂ ಹೆಚ್ಚು ಕ್ವಾರಿಗಳಿರುವಂಥದ್ದು ಸ್ಫೋಟ ಆದಂಥ ಪ್ರದೇಶದಲ್ಲಿ. ಶಿವಮೊಗ್ಗ ತಾಲೂಕು ಅಬ್ಬಲಗೆರೆ ಸುತ್ತ ಹಲವು ಕ್ರಷರ್ಗಳು ಇದಾವೆ. ಅಕ್ರಮ ಕ್ವಾರಿಗಳಿಗೆ ಲೆಕ್ಕವೇ ಇಲ್ವಂತೆ. ಅಲ್ಲಿ ಅಕ್ರಮ ಕ್ವಾರಿಗಳಿಗೆ ಲೆಕ್ಕನೇ ಇಲ್ವಂತೆ. ಅಧಿಕಾರಿಗಳು ಕ್ರಮ ಕೈಗೊಳ್ತಿಲ್ಲ ಅಂತಿದ್ದಾರೆ ಗ್ರಾಮಸ್ಥರು. ಇದೇ ಇಲ್ಲಿ ಪ್ರಾಬ್ಲಮ್ ಆಗುವಂಥದ್ದು. ಯಾಕಂದ್ರೆ ಸಾಕಷ್ಟು ಅಕ್ರಮ ಕ್ವಾರಿಗಳಿರ್ತವೆ, ಆದ್ರೆ ಸರಿಯಾಗಿ ದುಡ್ಡನ್ನ ತಲುಪಿಸ್ತಾ ಇರ್ತಾರಲ್ಲ ಅಧಿಕಾರಿಗಳು ಸರಿಯಾಗಿ ಕ್ರಮ ಕೈಗೊಳ್ಳಲ್ಲ. ಯಾಕಂದ್ರೆ ದುಡ್ಡು ಬಂದು ಸೇರ್ತಾ ಇರುತ್ತೆ, ಸೊ ಸೈಲೆಂಟ್ ಆಗ್ಬಿಡ್ತಾರೆ. ಸೊ ಆ ಒಂದು ಸೈಲೆಂಟ್ ಆಗುವಂತ ಪರಿಣಾಮ ಏನು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಇದೇ ರೀತಿಯಾಗಿ ನಾವು ಹಿಂದೆ ಮಂಡ್ಯದಲ್ಲಿ ತೋರಿಸ್ತಾ ಇದ್ವಿ. ಮಂಡ್ಯದ ಕೆಲವೊಂದು ತಾಲೂಕುಗಳಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡ್ಲಾಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಕಂಪ್ಲೀಟ್ ಆಗಿ ಆ ಗೋಡೆಗಳೆಲ್ಲವೂ ಕೂಡ ಬಿರುಕು ಬಿಡ್ತಾ ಇತ್ತು, ಅಲ್ಲಿ ಸ್ಫೋಟ ಮಾಡ್ತಾ ಇದ್ದಂತ ಹಿನ್ನೆಲೆಯಲ್ಲಿ. ಅದೇ ರೀತಿಯಾಗಿ ಶಿವಮೊಗ್ಗದ ಅಬ್ಬಲಗೆರೆ ಬಳಿನೂ ಕೂಡ ಆಗಿದೆ. ಸುಮಾರು 50ಕ್ಕೂ ಹೆಚ್ಚಿನ ಕ್ವಾರಿಗಳಿದಾವೆ, ಅಲ್ಲಿ ಕಲ್ಲು ಗಣಿಗಾರಿಕೆ ಮಾಡ್ಲಾಗ್ತಾ ಇತ್ತು. ಕ್ರಷರ್ಗಳು ಜಾಸ್ತಿ ಇರುವಂತದ್ದು ಇದೇ ಮೇನ್ ಆಗಿ ಎಫೆಕ್ಟ್ ಆಗಿರುವ ರೀತಿ ಕಾಣಿಸ್ತಾ ಇದೆ. ಹೆಚ್ಚಿನ ಪಕ್ಷ ಇಲ್ಲಿ ಜಿನೆಟಿನ್ ಸ್ಟಾಕ್ ಏರಿಕೆನೋ ಆಗಿರುತ್ತೆ ಸರ್. ಸತ್ಯಕ್ಕೆ ಹೇಳ್ತೀನಿ, ಇದು ಯಾಕೆಂದ್ರೆ ಒಂದು 10 ವರ್ಷದಿಂದ ಇಲ್ಲಿ ಭಾರಿ ದೊಡ್ಡ ದಬ್ಬಾಳಿಕೆ ನಡೀತಾ ಇದೆ. ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಮ್ಮ ಊರು ಇಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿ ಊಟ ಮಾಡ್ತಾ ಕೂತ್ಕೊಂಡ್ರೆ ತಟ್ಟೆ ಅಲ್ಲಾಡಿ ಬಿದ್ದಿದೆ ಡೈನಿಂಗ್ ಟೇಬಲಿಂದ. ಈ ಮಟ್ಟದ ಪ್ರಮಾಣದ ಬ್ಲಾಸ್ಟ್ ಆಗಿರೋದು ಇಲ್ಲಿ. ಇದು ಯಾವ ಭೂಕಂಪನೂ ಅಲ್ಲ, ಎಂಥದಲ್ಲ. ಭೂಕಂಪ ಅಂತ ಯಾರು ಹೇಳ್ಬಿಟ್ರೆ ಅದರಂಥ ಸುಳ್ಳು ಈ ಪ್ರಪಂಚದಲ್ಲಿ ಯಾವನು ಉದ್ಭವ ಮಾಡಕ್ಕೆ ಸಾಧ್ಯ ಇಲ್ಲ. ಯಾವ ಮಟ್ಟದ ಜಿಲೆಟಿನ್ ಮಾಡ್ತಾರೆ, ಯಾವುದೇ ಆಗಲಿ ಬೇಕು, ಇಂಡಸ್ಟ್ರಿಗಳು ಬೇಡ ಅಂತ ಹೇಳಲ್ಲ. ಅದಕ್ಕೊಂದು ಇತಿಮಿತಿ ಇರಬೇಕು. ಆಮೇಲೆ ಅದ್ರ ಬಗ್ಗೆ ಇಷ್ಟೇ ಒಂದು ಪ್ರಮಾಣದ ಸ್ಫೋಟಗೊಳಿಸ್ಬೇಕು. ಇಷ್ಟು ಕಲ್ಲು ಬಂಡೆ ಹೊಡಿಬೇಕಾದ್ರೆ ಇಷ್ಟು ಪ್ರಮಾಣದ ಸ್ಫೋಟ ಯೂಸ್ ಮಾಡಬೇಕು ಅಂತ ಯಥೇಚ್ಛವಾಗಿ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಜನಗಳು ನನ್ನಲ್ಲಿ ನಿಲ್ಲಿಸ್ತಾರೆ. ಅದು ಯಾವ ಟೈಪ್ ಎಕ್ಸ್ಪೋರ್ಟ್ ಮಾಡ್ತಾರೋ ಏನೋ, ನಮಗಂತೂ ಈ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೋ, ಈ ಗೌರ್ಮೆಂಟ್ ಮಿಷನರಿ ಏನು ಕೆಲಸ ಮಾಡುತ್ತೆ ಅನ್ನೋದು ಇದರಿಂದ ಅರ್ಥನೇ ಆಗ್ತಾ ಇಲ್ಲ. ಇಲ್ಲಿ ಬಾಂಬ್ ಹಾಕ್ತಾರಲ್ಲ, ಎಲ್ಲರೂ ಪಾಕಿಸ್ತಾನ ಕಡೆ ಬಾಂಬ್ ಹಾಕ್ತಾರೆ ಅಂತ ಸುದ್ದಿ ಕೇಳಿದ್ವಿ. ಅದೇ ಸೇಮ್ ಅದೇ ಟೈಪು ಇಲ್ಲಿ ಆ ಬಾಂಬ್ ಇಲ್ಲಿ ಬಿದ್ದಿದೆ. ಜಿಲೆಟಿನ್ ಆ ಟೈಪ್ ಸೌಂಡ್ ಆಗಿ ಸ್ಫೋಟ ಆಗಿದೆ. ಸಣ್ಣ ಪುಟ್ಟ ಯಾರು ಮನೆಗೋಸ್ಕರ ಒಂದು ಟ್ರ್ಯಾಕ್ಟರ್ ಏನಾರು ಕಲ್ ತಗೊಂಡ್ರೆ ಹಿಡ್ಕೊಂಡು 200-500 ಕೇಳ್ತಾರೆ. ಅದೇ ಇಂಥವೆಲ್ಲ ಸುಮ್ಮನೆ ಬಿಡ್ತಾರೆ. ತಿಂಗಳಿಗೆ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಗ್ರಾಮ ಪಂಚಾಯತಿ ಹೇಳೋ ಕೆಲವು ಮೆಂಬರ್ಗಳು ಹೇಳೋ ಪ್ರಕಾರ ತಿಂಗಳಿಗೆ 70 ರಿಂದ 80 ಲಕ್ಷ ಡಿಪಾರ್ಟ್ಮೆಂಟ್ಗಳು ಹೋಗ್ತವಂತೆ. ಇಲ್ಲಾಂದ್ರೆ ಎಲ್ಲ ನಡೆಯಲ್ಲ. ಇಲ್ಲಿ ಯಾವುದು ಅಕ್ರಮ, ಎಲ್ಲ ಅಕ್ರಮನೇ. ಸೊ ನಾನು ಹೇಳ್ತಾ ಇದ್ನಲ್ಲ, ಅಧಿಕಾರಿಗಳು ಶಾಮೀಲಾಗ್ಬಿಟ್ಟಿರ್ತಾರೆ. ಅವ್ರ ಕೈಗೆ ಸೀದಾ ದುಡ್ಡು ಹೋಗ್ತಾ ಇರ್ಬೇಕಾದ್ರೆ ಸೈಲೆಂಟ್ ಆಗ್ಬಿಡ್ತಾರೆ. ಇಂಥದಕ್ಕೆ ಯಾವುದಕ್ಕೂ ಕೂಡ ಬ್ರೇಕ್ ಆಗ್ಲಿಕ್ಕೆ ಹೋಗಲ್ಲ. ಅದರ ಪರಿಣಾಮನೇ ಇದು ಅಂತ ಅಲ್ಲಿನ ಜನ ಆರೋಪ ಮಾಡ್ತಾ ಇರುವಂತದ್ದು. ಇನ್ನ ಆ ಅಬ್ಬಲಗೆರೆ ಬಳಿ ಆಯ್ತಲ್ಲ ಈ ಒಂದು ಸ್ಫೋಟ, ಯಾವ ರೀತಿಯಾಗಿ ನಡೆದಿದೆ, ಅಲ್ಲಿ ಹೇಗಿದೆ ಪ್ರದೇಶ ಅನ್ನೋದ್ರ ಬಗ್ಗೆ ಆ ಒಂದು ಘಟನಾ ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ನಾಗರಾಜು, ನೋಡೋಣ. ಶಿವಮೊಗ್ಗ ತಾಲೂಕಿನ ಅಬ್ಲಿಗೆರೆ ಸಮೀಪ ಇರುವಂತಹ ಹುಣಸಗೋಡಿನಲ್ಲಿ ಜಿಲೆಟಿನ್ ಕಡ್ಡಿ ತುಂಬಿರುವಂತಹ ಲಾರಿ ಬ್ಲಾಸ್ಟ್ ಆದ ಹಿನ್ನೆಲೆಯಲ್ಲಿ ಭಾರಿ ಅನಾಹುತ ಸಂಭವಿಸಿದೆ. ಸುಮಾರು 6ಕ್ಕೂ ಹೆಚ್ಚು ಕಾರ್ಮಿಕರು ಸಾವನ್ನಪ್ಪಿರುವ ಒಂದು ಶಂಕೆ ಇದೆ. ನಾವೀಗ ನಿಮಗೆ ಒಂದು ಸ್ಪಾಟ್ನ ಒಂದು ಸಂಪೂರ್ಣವಾದ ಒಂದು ಚಿತ್ರಣ ನಿಮಗೆ ತೋರಿಸ್ತಾ ಇದ್ದೇವೆ. ನಾವಿಲ್ಲಿ ನೋಡ್ಬೋದು, ಏನು ಜಿಲೆಟಿನ್ ಕಡ್ಡಿ ತುಂಬಿರುವಂಥ ಒಂದು ಲಾರಿ ಏನು ಬ್ಲಾಸ್ಟ್ ಆದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ದೇಹದ ಛಿದ್ರಗೊಂಡಿರುವಂಥ ಒಂದು ಬಾಡಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಛಿದ್ರಗೊಂಡು ಇಲ್ಲಿ ಬಿದ್ದಿರುವಂಥ ಒಂದು ದೃಶ್ಯ ನಾವು ನೋಡ್ಬೋದು. ಅಂದರೆ ಅದರ ಸ್ಫೋಟದ ಒಂದು ತೀವ್ರತೆ ಯಾವ ಮಟ್ಟಕ್ಕೆ ಇದೆ ಎಂಬುದನ್ನು ನೋಡ್ಬೋದು. ಸುಮಾರು ಇಲ್ಲಿಂದ ಒಂದು 500 ಮೀಟರ್ ದೂರದಲ್ಲಿ ಒಂದು ಕಲ್ಲು ಕ್ರಷರ್
ಕ್ರಷರ್ ಇರುವಂಥದ್ದು. ಆದರೆ ಆ ಕ್ರೌಲ್ ಕ್ರಷರ್ ಬಳಿ ಏನು ಜಿಲೆಟಿನ್ ತುಂಬಿದ್ದ ಒಂದು ಲಾರಿ ಆಕಸ್ಮಿಕವಾಗಿ ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ಈ ಒಂದು ಭಾರಿ ಪ್ರಮಾಣದ ಅನಾಹುತ ಸಂಭವಿಸುವಂಥದ್ದು. ಸುಮಾರು 6ಕ್ಕೂ ಹೆಚ್ಚು ಜನರು ಕಾರ್ಮಿಕರು ಸಾವನ್ನಪ್ಪಿರುವ ಒಂದು ಶಂಕೆ ವ್ಯಕ್ತವಾಗಿದೆ. ಜೊತೆಗೆ ನಾವು ಇಲ್ಲಿ ನೋಡಬಹುದು ಆ ಒಂದು ಸ್ಫೋಟದ ತೀವ್ರತೆಗೆ ತೆಂಗಿನ ಮರ ಇರಬಹುದು, ಸುತ್ತಮುತ್ತ ಇದ್ದಂಥ ಮರಗಳು ಸಹ ಸಂಪೂರ್ಣವಾಗಿ ಮುರಿದು ಬಿದ್ದಿರುವಂಥದ್ದು. ಜೊತೆಗೆ ಏನು ಕರೆಂಟಿನ ಒಂದು ಲೈನ್ ಏನಿದೆ ಅದು ಸಹ ಸಂಪೂರ್ಣವಾಗಿ ನಾಶವಾಗಿರುವ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಈ ಒಂದು ಏರಿಯಾ ಕತ್ತಲು ಆವರಿಸಿಕೊಂಡಿದೆ. ಜೊತೆಗೆ ಇದು ಯಾವ ಮಟ್ಟದ ಎಷ್ಟು ಜಿಲೆಟಿನ್ ಕಡ್ಡಿ ಇತ್ತು, ಯಾವ ಪ್ರಮಾಣದಲ್ಲಿ ಒಂದು ಬ್ಲಾಸ್ಟ್ ಆಗಲು ಕಾರಣ ಎನ್ನುವ ಒಂದು ಮಾಹಿತಿ ಇದುವರೆಗೂ ಸಹ ಯಾವುದೇ ಇಲ್ಲ. ಜಿಲ್ಲಾಡಳಿತ ತಿಳಿಸಿರುವಂತಹ ಪ್ರಕಾರ ಕೇವಲ ಒಂದು ಲಾರಿಯಲ್ಲಿ ಜಿಲೆಟಿನ್ ಕಡ್ಡಿ ಬಂದಿತ್ತೆಂಬ ಒಂದು ಮಾಹಿತಿಯನ್ನು ನೀಡಿದರು. ಜೊತೆಗೆ ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿರುವ ಒಂದು ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಸಂಪೂರ್ಣವಾಗಿ ಕತ್ತಲು ಇರುವಂತಹ ಹಿನ್ನೆಲೆಯಲ್ಲಿ ಪ್ರದೇಶದಲ್ಲಿ ಏನು ಆ ಘಟನೆ ಏನಾಗಿದೆ ಎಂಬ ಒಂದು ಸಂಪೂರ್ಣವಾದ ಒಂದು ಚಿತ್ರಣ ಜಿಲ್ಲಾಡಳಿತಕ್ಕೂ ಮತ್ತು ಪೊಲೀಸ್ ಇಲಾಖೆಗೂ ಸಹ ಸಿಕ್ಕಿಲ್ಲ. ನಾವೀಗ ನೋಡಬಹುದು ಆಂಬುಲೆನ್ಸ್ ಸಹ ಬಂದಿದೆ, ಏನು ಬಾಡಿಯನ್ನು ತೆಗೆದುಕೊಂಡು ಹೋಗುವ ಒಂದು ಪ್ರಕ್ರಿಯೆಯನ್ನು ಶುರು ಮಾಡ್ತಿದ್ದಾರೆ. ಜೊತೆಗೆ ಪೊಲೀಸರು ಸಹ ಸಾಕಷ್ಟು ಏನು ಬಂದೋಬಸ್ತನ್ನು ಮಾಡಿದ್ದಾರೆ. ಬ್ಯಾರಿಕೇಡ್ಗಳನ್ನು ಹಾಕುವ ಮೂಲಕ ಗ್ರಾಮಸ್ಥರು ಸಹ ಯಾರು ಒಳಗೆ ಈ ಪ್ರದೇಶಕ್ಕೆ ಬರದಂತೆ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡಿದ್ದಾರೆ. ಇಲ್ಲಿ ಯಾವ ರೀತಿಯ ಒಂದು ಪರಿಸ್ಥಿತಿ ಇದೆ ಎಂಬ ಬಗ್ಗೆ ಅವರಿಗೂ ಸಹ ಇನ್ನೂ ಸಂಪೂರ್ಣವಾದ ಒಂದು ಚಿತ್ರಣ ಸಿಕ್ಕಿಲ್ಲ. ಜೊತೆಗೆ ಬೇರೆ ಏನಾದರೂ ಸ್ಫೋಟಕ ವಸ್ತುಗಳು ಇಲ್ಲಿ ಇರಬಹುದಾ ಎಂಬ ಆತಂಕದಲ್ಲೇ ಪೊಲೀಸರು ಸಹ ಕೆಲಸ ಮಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಗ್ರಾಮಸ್ಥರಿಗೆ ಯಾರಿಗೂ ಸಹ ಒಳಗೆ ಬಿಡದಂತೆ ಒಂದು ನೋಡಿಕೊಳ್ಳುವ ಒಂದು ಕೆಲಸ ಸಹ ಮಾಡಲಾಗಿದೆ. ಜೊತೆಗೆ ನೋಡಬಹುದು ನಾವು ಈ ಕಡೆ ಸಾಕಷ್ಟು ಸಹ ಗ್ರಾಮಸ್ಥರು ಸಹ ಆಗಮಿಸುವ ಒಂದು ದೃಶ್ಯವನ್ನು ನಾವು ನೋಡಬಹುದು. ಸಂಪೂರ್ಣವಾಗಿ ಕತ್ತಲು ಆವರಿಸಿದ್ರು ಸಹ ಈ ಪ್ರದೇಶಕ್ಕೆ ಸಾಕಷ್ಟು ಜನ ಗ್ರಾಮಸ್ಥರು ಬಂದು ಸಹ ಏನೋ ಅವರ ತಮ್ಮ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಈ ಪ್ರದೇಶಕ್ಕೆ ಯಾರಿಗೂ ಸಹ ಒಳಗೆ ಬರದಂತೆ ಒಂದು ತಡೆಯುವಂತ ಒಂದು ಕೆಲಸವನ್ನ ಸಹ ಏನು ಪೊಲೀಸರು ಮಾಡಿದ್ದಾರೆ. ಜೊತೆಗೆ ಜಿಲ್ಲಾಡಳಿತ ಸಹ ಈಗಾಗಲೇ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆದರೆ ಎಷ್ಟು ಜನ ಕಾರ್ಮಿಕರು ಅಲ್ಲಿದ್ದರು, ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಏನೆಲ್ಲ ಅನಾಹುತ ಆಗಿದೆ ಎಂಬ ಬಗ್ಗೆ ಸಂಪೂರ್ಣವಾದ ಒಂದು ಚಿತ್ರಣ ಇನ್ನೂ ಸಹ ಯಾರಿಗೂ ಸಹ ಸಿಗದಂತ ಒಂದು ಪರಿಸ್ಥಿತಿ ಇದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಎಚ್ ನಗರ ನ್ಯೂಸ್ 18 ಕನ್ನಡ. ಆಗಿರುವಂತಹ ಸ್ಫೋಟ ಇಡೀ ಶಿವಮೊಗ್ಗದ ಜನರನ್ನ ನಡಗಿಸಿರುವಂತದ್ದು. ರಾತ್ರಿ ಡೈನಾಮೈಟ್ ಸ್ಫೋಟಕ್ಕೆ ಶಿವಮೊಗ್ಗ ಗಡಗಡ ಅಂದಿದೆ. ಘಟನಾ ಸ್ಥಳದಲ್ಲಿ ಭಾರಿ ಪೊಲೀಸ್ ಭದ್ರತೆಯನ್ನ ಈಗ ಹಾಕಲಾಗಿದೆ. ಘಟನಾ ಸ್ಥಳದ ಸುತ್ತಲೂ ಕೂಡ ಬ್ಯಾರಿಕೇಡ್ಗಳನ್ನ ಹಾಕಲಾಗಿದೆ. ಬ್ಯಾರಿಕೇಡ್ಗಳನ್ನ ಹಾಕಿ ಯಾರು ಕೂಡ ಆ ಒಂದು ಪ್ರದೇಶದ ಒಳಗಡೆ ಎಂಟ್ರಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಭದ್ರತೆಯನ್ನು ಮಾಡಿದ್ದಾರೆ. ಸ್ಫೋಟದ ಸಮಗ್ರ ತನಿಖೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ತನಿಖಾ ತಂಡ ತೆರಳುತ್ತಾ ಇದೆ. ಸ್ಫೋಟದ ಸ್ಥಳ ತಲುಪಿದ್ದಾರೆ ಈಗ ಆಲ್ರೆಡಿ ತಜ್ಞರ ತಂಡದವರು. ಸ್ಫೋಟಕ್ಕೆ ಕಾರಣವಾಗಿರುವಂತದ್ದಾದ್ರೂ ಏನು ಅನ್ನೋದ್ರ ಬಗ್ಗೆ ಅಸಲಿಯತ್ತು ಗೊತ್ತಾಗಬೇಕಾಗಿದೆ. ಜಿಲೆಟಿನ್ ಕಡ್ಡಿ, ಡೈನಮೈಟ್ ಸ್ಫೋಟವೇ ಪ್ರಮುಖ ಕಾರಣವಾಗಿರುವಂತದ್ದ? ಭಾರಿ ಸ್ಫೋಟದ ಸದ್ದು ಬರಲಿಕ್ಕೆ ಕಾರಣ ಏನು? ಇದೆಲ್ಲದ್ರ ಬಗ್ಗೆ ನಾವು ಏನೇ ಹೇಳಿದ್ರು ಕೂಡ ಆ ತಜ್ಞರ ರಿಪೋರ್ಟ್ ಅಂತ ಬರುತ್ತಲ್ಲ, ಅದೇ ಫೈನಲ್. ಸೊ ಹೀಗಾಗಿ ತಜ್ಞರು ಏನಂತ ರಿಪೋರ್ಟ್ ಕೊಡ್ತಾರೆ, ಯಾವ ಕಾರಣಕ್ಕೋಸ್ಕರ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸೌಂಡ್ ಬಂದಿರುವಂಥದ್ದು, ಹಾಗೆ ಏನ್ ಕಾರಣ ಈ ಸ್ಫೋಟ ಆಗ್ಲಿಕ್ಕೆ, ಇದೆಲ್ಲದ್ರ ಬಗ್ಗೆನೂ ಕೂಡ ತನಿಖೆಯನ್ನು ಮಾಡ್ತಾರೆ. ಎರಡೆ ಹೇಳ್ತಾ ಇದ್ರು ಶಿವಮೊಗ್ಗದ DC ಶಿವಕುಮಾರ್ ಅವರು. ಪ್ರಮುಖವಾಗಿ ಏನಾಗಿದೆ ಏನು ಎತ್ತ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡಲಾಗುತ್ತೆ. ನಾವು ವಿಪತ್ತು ನಿರ್ವಹಣಾ ತಂಡದವರಿಗೆ ಆಲ್ರೆಡಿ ಮಾಹಿತಿಯನ್ನ ಕೊಟ್ಟಿದ್ದೇವೆ. ಆ ಒಂದು ತಜ್ಞರ ತಂಡ ಇದ್ರ ಬಗ್ಗೆ ನಮಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ. ಭೂಕಂಪನ ಆಗಿಲ್ಲ ಸದ್ಯಕ್ಕೆ ಇರುವಂತ ಮಾಹಿತಿ ಪ್ರಕಾರ ಅಂತಲೂ ಕೂಡ ಅವರು ಹೇಳ್ತಾ ಇದ್ರು. ಬಟ್ ಇಲ್ಲಿ ಮೇನ್ ಆಗಿ ಗೊತ್ತಾಗ್ತಾ ಇರುವಂತದ್ದು ಡೈನಮೈಟ್ ಮತ್ತೆ ಜಿಲೆಟಿನ್ ಕಡ್ಡಿ ಟೋಟಲ್ ಆಗಿ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟ ಆಗಿರುವಂತ ಹಿನ್ನೆಲೆಯಲ್ಲಿ ಅಷ್ಟು ಜೋರಾಗಿ ಸೌಂಡ್ ಬಂದಿರುವಂತದ್ದು. ಅದರ ತೀವ್ರತೆಯ ಹಿನ್ನೆಲೆಯಲ್ಲೇ ಆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಆ ಕಿಟಕಿ ಗ್ಲಾಸ್ಗಳಾಗಿರ್ಬೋದು, ವಾಹನಗಳ ಗ್ಲಾಸ್ಗಳಾಗಿರ್ಬೋದು, ಇನ್ನು ಒಂದ್ ಕಡೆ ಮರಗಳೇ ತುಂಡಾಗಿ ಬಿದ್ದಿರುವಂತದ್ದು, ಲೈಟ್ ಕಂಬಗಳು ತುಂಡಾಗಿ ಬಿದ್ದಿರುವಂತದ್ದು. ಆಗಿರುವಂತಹ ಕಾರಣ ಅದು ಡೈನಮೈಟ್ ಮತ್ತೆ ಜಿಲೆಟಿನ್ ಕಡ್ಡಿಯ ಸ್ಫೋಟನೇ ಕಾರಣ. ದೊಡ್ಡ ಪ್ರಮಾಣದಲ್ಲಿ ಇತ್ತು ಅಂತ ಹೇಳಲಾಗ್ತದೆ. ಗೊತ್ತಾಗ್ಬೇಕು ಏನಾಗಿದೆ ಅಂತ. ಏನಾಗಿಲ್ಲಪ್ಪ, ಎಲ್ಲ ಕಡೆ ಆಗಿರೋದು, ಎಲ್ಲ ಕಡೆ ಫೋನ್ ಮಾಡ್ತಾನೆ ಇದ್ದಾರೆ, ಎಲ್ಲ ಕಡೆನೂ ಆಗಿದೆ. ಇಡೀ ಏನದು ಆಕಾಶದಲ್ಲಾಗಿರೋದು. ಈ ಒಂದು ದುರ್ಘಟನೆ ಏನಿದೆ, ಸ್ಫೋಟ ಸಂಭವಿಸಿರುವಂತಹ ಹಿನ್ನೆಲೆಯಲ್ಲಿ ಕೆಲವು ಕಾರ್ಮಿಕರು ಕೂಡ ಸಾವನ್ನಪ್ಪಿರುವಂತದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಕ್ಲಾರಿಟಿ ಸಿಗಬೇಕಾಗಿದೆ. ಇನ್ನು ಈ ಒಂದು ಶಿವಮೊಗ್ಗ ಘಟನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಇದು ತುಂಬಾ ದುಃಖಕರವಾದಂತ ಸಂಗತಿ. ಮೃತರ ಕುಟುಂಬಕ್ಕೆ ಟ್ವಿಟರ್ನಲ್ಲೇ ಸಾಂತ್ವನವನ್ನು ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು.
ಗಾಯಾಳುಗಳ ಗುಣಮುಖಕ್ಕೆ ಪ್ರಾರ್ಥಿಸುತ್ತೇನೆ. ರಾಜ್ಯ ಸರ್ಕಾರದಿಂದ ಎಲ್ಲ ನೆರವು ಸಿಗಲಿದೆ. ಟ್ವಿಟರ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ರಾಜ್ಯ ಸರ್ಕಾರದಿಂದ ಎಲ್ಲ ನೆರವು ಕೂಡ ಸಿಗುತ್ತೆ, ಭಯ ಪಡಬೇಡಿ, ಅವರಿಗೆ ಸರಿಯಾದಂಥ ಟ್ರೀಟ್ಮೆಂಟ್ ಸಿಗ್ಲಿ ಅಂತ ಕೂಡ ಹೇಳಿರುವಂಥದ್ದು. ಗಾಯಾಳುಗಳ ಗುಣಮುಖಕ್ಕೆ ಪ್ರಾರ್ಥಿಸ್ತೇನೆ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ, ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ಆದರೆ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕಾಗಿದೆ. ಒಂದ್ ಕಡೆ 6ಕ್ಕೂ ಹೆಚ್ಚು ಕಾರ್ಮಿಕರು ಅಂತ ಹೇಳಲಾಗ್ತದೆ, ಇನ್ನೊಂದ್ ಕಡೆ ಒಂದು 12 ಜನ ಸಾವನ್ನಪ್ಪಿರ್ಬೋದೇನೋ ಅಂತ ಹೇಳಲಾಗ್ತಾ ಇರುವಂಥದ್ದು. ಸೊ ಹೀಗಾಗಿ ಸರಿಯಾದಂತ ಮಾಹಿತಿ ಇಲ್ಲ, ಎಷ್ಟು ಜನ ಕಾರ್ಮಿಕರಿದ್ರು, ಎಷ್ಟು ಜನ ಕಾರ್ಮಿಕರು ಸಾವನ್ನಪ್ಪಿರುವಂಥದ್ದು ಅಂತ ಅಲ್ಲಿ. ಯಾಕೆಂದ್ರೆ ಆ ಒಂದು ಸ್ಫೋಟದ ತೀವ್ರತೆಗೆ ಆ ಬಾಡಿಗಳು ಚಲ್ಲಾಪಿಲ್ಲಿಯಾಗಿ, ಅದರ ಅಂಗಾಂಗಗಳೆಲ್ಲ ಕೂಡ ಚಲ್ಲಾಪಿಲ್ಲಿಯಾಗಿ ಒಂದೊಂದು ಕಡೆ ಬಿದ್ದಿರುವಂತ ಹಿನ್ನೆಲೆಯಲ್ಲಿ ಅದನ್ನ ಫೈಂಡ್ ಔಟ್ ಮಾಡುವಂಥದ್ದು ಕೂಡ ಸವಾಲಾಗಿದೆ ಅಲ್ಲಿರುವಂಥವ್ರಿಗೆ. ಸೊ ಹೀಗಾಗಿ ಅದರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕಾಗಿದೆ. ತನಿಖಾ ತಂಡದವರು ಕೂಡ ಈಗ ಆಲ್ರೆಡಿ ಸ್ಥಳವನ್ನ ತಲುಪಿರುವಂಥದ್ದು, ಅವರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಏನಾಗಿದೆ, ಈ ಒಂದು ಘಟನೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಅವರೇ ಸಂಪೂರ್ಣವಾದಂಥ ಮಾಹಿತಿಯನ್ನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನೀಡುವಂಥ ಸಾಧ್ಯತೆ ಇರುವಂಥದ್ದು. ಅಂದ್ರೆ ಎಷ್ಟು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಅದಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕ್ಲಾರಿಟಿ ಸಿಗಬಹುದು. ಎಷ್ಟು ಜನರಿಗೆ ಈ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಅವರಿಗೆ ಈ ಒಂದು ಸಾವು ಒಂದ್ ಕಡೆ ಆದರೆ ನೋವು ಎಷ್ಟಾಗಿದೆ ಅನ್ನೋದು ಕೂಡ ಗೊತ್ತಾಗಬೇಕು. ಯಾಕಂದ್ರೆ ಸಾಕಷ್ಟು ಜನ ತೀವ್ರವಾಗಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು, ಅವ್ರು ಎಷ್ಟು ಜನ ಅನ್ನೋದು ಕೂಡ ಗೊತ್ತಾಗಬೇಕು. ಒಟ್ಟಿನಲ್ಲಿ ಆ ಒಂದು ಸುತ್ತಮುತ್ತಲ ಪ್ರದೇಶವನ್ನ ಈಗ ಆಲ್ರೆಡಿ ಪೊಲೀಸರು ಲಾಕ್ ಮಾಡಿದ್ದಾರೆ, ಯಾರು ಒಳಗಡೆ ಹೋಗ್ಬಾರ್ದು ಅನ್ನೋ ರೀತಿಯಲ್ಲಿ. ಶಿವಮೊಗ್ಗದಲ್ಲಿ ನಿನ್ನೆ ರಾತ್ರಿ ಡೈನಾಮೈಟ್ ಸ್ಫೋಟ ಆಗಿರುವಂತದ್ರ ಬಗ್ಗೆ ನಿಮಗೆ ತೋರಿಸ್ತಾ ಇದ್ವಿ. ಇನ್ನು ಛಿದ್ರವಾಗಿರುವಂತಹ ಶವಗಳನ್ನ ಸಾಗಿಸ್ತಾ ಇದ್ದಾರೆ ಪೊಲೀಸರು. 15ಕ್ಕೂ ಹೆಚ್ಚು ಕಾರ್ಮಿಕರು ಸಾವನ್ನಪ್ಪಿರುವಂತ ಶಂಕೆಯಂತೆ ಹೇಳ್ತಾ ಇದ್ದೆ. 6 ಜನನೋ 12 ಜನನೋ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ, ಅದ್ರ ಬಗ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತ. ಈಗ ಬರ್ತಾ ಇರುವಂತ ಅಪ್ಡೇಟ್ ಪ್ರಕಾರ 15ಕ್ಕೂ ಹೆಚ್ಚು ಕಾರ್ಮಿಕರು ಸಾವನ್ನಪ್ಪಿರುವಂತ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. SS ಸ್ಟೋನ್ ಕ್ರಷರ್ ನಲ್ಲಿ ಆಗಿದ್ದಂತ ಸ್ಫೋಟ ಇದು. ಕಲ್ಲು ಕ್ರಷರ್ಗೆ 2019ರಿಂದ 2024ರವರೆಗೆ ಪರವಾನಗಿ ಇದೆಯಂತೆ. ಸುಧಾಕರ್ ಮಾಲೀಕ, ಈ ಕ್ರಷರ್ನ ಮಾಲೀಕ ಸುಧಾಕರ್ ಎಂಬಾತ 2019ರಿಂದ ಅಂದ್ರೆ ಕಳೆದ 2 ವರ್ಷದ ಹಿಂದೆಯಿಂದ 2024ರವರೆಗೆ ಇದಕ್ಕೆ ಪರವಾನಗಿ ಇದೆಯಂತೆ. ಹತ್ತತ್ರ ಒಂದು 6 ವರ್ಷಗಳ ಕಾಲ ಪರವಾನಗಿ ಸಿಕ್ಕಿರುವಂತದ್ದು. ಅಕ್ರಮ ಕಲ್ಲು ಗಣಿಗಾರಿಕೆ ಅವ್ಯೆಷ್ಟೋ ಗೊತ್ತಿಲ್ಲ, ಬಟ್ ಇಲ್ಲಿ ಸ್ಫೋಟ ಆಗಿದೆಯಲ್ಲ, ಈ ಕ್ರಷರ್ಗೆ ಪರವಾನಗಿ ಇದೆಯಂತೆ. 6 ವರ್ಷಗಳ ಕಾಲ ಪರವಾನಗಿಯನ್ನ ತಗೊಂಡಿರುವಂತದ್ದು ಆ ಒಂದು ಕ್ರಷರ್ನ ಮಾಲೀಕ ಸುಧಾಕರ್ ಅಂತ ತಿಳಿದು ಬರ್ತಾ ಇದೆ. ಬಟ್ ಈ ಒಂದು ಘಟನೆಗೆ ಕಾರಣ ಏನಾಯ್ತು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗ್ಬೇಕಾಗಿದೆ. ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀವಿ. ಬಲಭಾಗದಲ್ಲಿ, ನಿಮ್ಮ ಸ್ಕ್ರೀನ್ ನ ಬಲಭಾಗದಲ್ಲಿ ನೀವು ನೋಡ್ತಾ ಇರುವಂತದ್ದು ಆ ಒಂದು ಘಟನೆ ನಡೆದಂತ ಸ್ಥಳ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ನಾಗರಾಜ್, ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನೋದೆಲ್ಲ ಗೊತ್ತಾಗ್ತಾ ಇದೆ ಈಗ? ಏನು ಇದುವರೆಗೂ ಹುಣಸಗೋಡಲ್ಲಿ ಏನೋ ಒಂದು ಘಟನೆ ನಡೆದಿದೆ, ಅದು ಅದರಲ್ಲಿ ಸುಮಾರು 15 ಜನ ಕಾರ್ಮಿಕರಿದ್ದರು ಅಂತ ಹೇಳಲಾಗ್ತಿದೆ. ಆದ್ರೆ ಇದುವರೆಗೂ ಸಹ ಅದರ ಪಕ್ಕಾ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ಏರಿಯಾವನ್ನ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗ್ತಿದೆ. ಯಾರಿಗೂ ಸಹ ಏರಿಯಾದೊಳಗೆ ಎಂಟ್ರಿ ಕೊಡುವಂತ ಒಂದು ಕೆಲಸವನ್ನ ಸಹ ಪೊಲೀಸರು ಮಾಡ್ತಿಲ್ಲ. ಯಾಕಂದ್ರೆ ಜಿಲೆಟಿನ್ ಕಡ್ಡಿಗಳು ಎಲ್ಲಾದ್ರೂ ಬಿದ್ದಿರಬಹುದು ಎಂಬ ಶಂಕೆ ಸಹ ಪೊಲೀಸರನ್ನ ಕಾಡ್ತಿದೆ. ಈ ಹಿನ್ನೆಲೆಯಲ್ಲಿ ಮತ್ತೇನಾದ್ರೂ ಅನಾಹುತ ಆಗುವುದು ಬೇಡ ಎಂಬ ಹಿನ್ನೆಲೆಯಲ್ಲಿ ಯಾರೊಬ್ಬರನ್ನು ಸಹ ಘಟನಾ ಸ್ಥಳಕ್ಕೆ ಬಿಡದೆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಂಪೂರ್ಣ ಸುತ್ತಲೂ ಏನು ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಹಾಕಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಿನ್ನೆ ರಾತ್ರಿ ಏನು ತಡರಾತ್ರಿ ಏನಿದೆ, ಬೆಳಗಿನ ಜಾವದಷ್ಟು ಸುಮಾರು 2 ಮೃತದೇಹಗಳನ್ನ ಏನು ಶಿವಮೊಗ್ಗದ ಮೆಗನ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂಬ ಮಾಹಿತಿ ಸಹ ಸಿಕ್ಕಿದೆ. ಒಟ್ಟಾರೆಯಾಗಿ ಏನೋ ಈ ಪೊಲೀಸ್ ಅಧಿಕಾರಿಗಳು ಮತ್ತು ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಮಾಹಿತಿ ನೀಡುತ್ತಿರುವ ಪ್ರಕಾರ ಸುಮಾರು ಒಂದು 6 ಜನರು ಮೃತಪಟ್ಟಿರಬಹುದು ಎಂಬ ಒಂದು ಶಂಕೆ ಸಹ ವ್ಯಕ್ತವಾಗುತ್ತೆ. ಆ ರೀತಿಯ ಒಂದು ಮಾಹಿತಿಯನ್ನ ನೀಡುತ್ತಿದ್ದಾರೆ. ಆದ್ರೆ ಪಕ್ಕ ಇಷ್ಟೇ ಜನ ಕಾರ್ಮಿಕರು ಅಲ್ಲಿ ಇದ್ರು ಎಂಬ ಮಾಹಿತಿ ಯಾರಿಗಿಲ್ಲ. ಜೊತೆಗೆ ಇವರೆಲ್ಲ ಬೇರೆ ರಾಜ್ಯಗಳಿಂದ ಅಂದ್ರೆ ಬಿಹಾರ, ಒರಿಸ್ಸಾ ಆ ಭಾಗದಿಂದ ಬಂದಿರುವಂತ ಕಾರ್ಮಿಕರು. ನಾಗರಾಜ್, ಏನಾಗಿದ್ದು ಆಕ್ಚುಲಿ, ಯಾವ ರೀತಿಯಾಗಿ ಆಗಿದೆ ಅನ್ನೋದ್ರ ಬಗ್ಗೆ ಅಲ್ಲಿರುವಂತವ್ರು ಹೇಳ್ತಾ ಇದ್ದಾರೆ? ಅಂದ್ರೆ ಯಾರಿಗೂ ಸರಿಯಾದಂತ ಮಾಹಿತಿ ಇಲ್ಲ. ಅಂದ್ರೆ ಸುಮಾರು ರಾತ್ರಿ 10:30 ಸುಮಾರಿಗೆ ಏನೋ ಈ ಒಂದು ಭಾಗದಲ್ಲಿ ಒಂದು ಲಾರಿ ಒಂದು ಬಂದಿತ್ತು. ಲಾರಿಯಲ್ಲಿ ಜಿಲೆಟಿನ್ ಕಡ್ಡಿಗಳನ್ನ ಮತ್ತು ಡೈನಮೈಟ್ ಗಳನ್ನ
ತುಂಬಿಕೊಂಡು ಬರಲಾಗಿತ್ತು ಎಂದು ಹೇಳಲಾಗ್ತಿದೆ. ಅದೇ ಸಮಯದಲ್ಲಿ ನಿಗೂಢವಾದಂತಹ ಒಂದು ಸೌಂಡ್ ಸಹ ಬಂತು. ಆ ಶಬ್ದ ಬಂದ ಒಂದು 2-3 ನಿಮಿಷದಲ್ಲೇ ಈ ಒಂದು ಘಟನೆ ನಡೆದಿದೆ. ಏನು 2ನೇ ಬಾರಿ ಶಬ್ದ ಬಂದಂತಹ ಸಂದರ್ಭದಲ್ಲಿ ಏನು ಸುತ್ತಮುತ್ತಲ ಗ್ರಾಮಸ್ಥರ ಅಬ್ಬಳಗೆರೆ ಇರ್ಬೋದು, ಹುಣಸಗೋಡು ಇರ್ಬೋದು, ಆ ಎಲ್ಲಾ ಸುತ್ತಮುತ್ತ ಗ್ರಾಮಗಳಲ್ಲಿ ಒಂದು ಭಯಾನಕ ಶಬ್ದ ಬಂದ ಹಿನ್ನೆಲೆಯಲ್ಲಿ, ಭೂಮಿ ನಡೆದಿರೋ ಹಿನ್ನೆಲೆಯಲ್ಲಿ, ಹೊರಗೆ ಬಂದಂತ ಸಂದರ್ಭದಲ್ಲಿ, ಹೊಗೆ ಬಂದಂತ ಹಿನ್ನೆಲೆಯಲ್ಲಿ ಏನು ಸ್ಥಳಕ್ಕೆ ಬಂದು ಗ್ರಾಮಸ್ಥರು ನೋಡಿದಂತ ಸಂದರ್ಭದಲ್ಲಿ ಕ್ರಷರ್ ನಲ್ಲಿ ಒಂದು ಸ್ಫೋಟಗೊಂಡಿರುವಂತ ಒಂದು ಮಾಹಿತಿ ಸಹ ಸಿಕ್ಕಿದೆ. ಜೊತೆಗೆ ಕಾರ್ಮಿಕರು ಸಹ ಏನು ಮೃತದೇಹಗಳು ಛಿದ್ರವಾಗಿರುವಂತ ಒಂದು ದೃಶ್ಯಗಳು ಸಹ ಕಂಡು ಬಂದಿತ್ತು. ಅಂದ್ರೆ ನಾಗರಾಜ್, ಜಸ್ಟ್ ಆಗಷ್ಟೇ ಆ ಲಾರಿಯಲ್ಲಿ ಡೈನಾಮೈಟ್ ಮತ್ತೆ ಜಿಲೆಟಿನ್ ಕಡ್ಡಿಗಳನ್ನ ತರಲಾಗಿದ್ದಂತದ್ದಾ? ಜಿಲೆಟಿನ್ ಕಡ್ಡಿಗಳು ಮತ್ತು ರಾತ್ರಿ ತಂದು ಅದನ್ನೇನು ಕಲ್ಲು ಕ್ರಷರ್ಗೆ ಏನು ಬ್ಲಾಸ್ಟಿಂಗ್ ಮಾಡಲು ಏನು ಯೂಸ್ ಮಾಡ್ತಾರೆ ಕಲ್ಲು ಕೋರೆಗಳಲ್ಲಿ, ಆ ಕೋರೆಗೆ ಬ್ಲಾಸ್ಟಿಂಗ್ ಮಾಡಲು ಏನು ತಂದಿದ್ರು ಅಂತ ಹೇಳಲಾಗ್ತಿದೆ. ಜೊತೆಗೆ ಆ ತಂದಂತ ತೀವ್ರತೆಗೆ ಏನು ಒಂದು ಸ್ಫೋಟದ ತೀವ್ರತೆಗೆ ಏನು ಸುತ್ತಮುತ್ತ ಇದ್ದಂತ ಮರಗಿಡಗಳು ಸಹ ಏನು ಮುರಿದು ಬಿದ್ದಿರುವಂತದ್ದು, ಜೊತೆಗೆ ಕೋಳಿ ಫಾರಂ ಸಹ ಸಂಪೂರ್ಣವಾಗಿ ಒಂದು ಜಖಂಗೊಂಡಿರುವಂತದ್ದು, ವಿದ್ಯುತ್ ವೈರ್ಗಳು ಏನಿದೆ ಅವು ಸಹ ಕಟ್ಟಾಗಿರುವಂತದ್ದು ಒಂದು ದೃಶ್ಯಗಳು ಕಂಡು ಬರ್ತಾ ಇದೆ ಪೃಥ್ವಿರಾಜ್. ಸರ್ ನಾಗರಾಜ್, ಇನ್ನೊಂದ್ ಕಡೆ ಸಾವನ್ನಪ್ಪಿದಾರಲ್ಲ ಕಾರ್ಮಿಕರು, ಲಾರಿಯಲ್ಲಿ ಇದ್ದಂತವ್ರ? ಅದನ್ನ ತಗೊಂಡ್ ಬಂದಂತ ಸಂದರ್ಭದಲ್ಲಿ ಲಾರಿಯಲ್ಲಿ ಅವರು ಕೂಡ ಇದ್ದಂತವ್ರ? ಇದು ಕ್ರಷರ್ ಸುಮಾರು 5 ಎಕರೆ ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಕ್ರಷರ್. ಇಲ್ಲಿ ಎಲ್ಲಾ ರೀತಿಯ ಕಾರ್ಮಿಕರು ಇರ್ತಾರೆ. ಅಂದ್ರೆ ಕ್ರಷರ್ಗೆ ಏನೇನು ಮೂಲ ಕಾರ್ಮಿಕರು ಬೇಕು ಮಾತನಾಡಿಸ್ತೀನಿ ನಾಗರಾಜ್ ನಿಮ್ಮನ್ನ. ಇನ್ನು ನಮ್ಮ ಜೊತೆ HSM ಪ್ರಕಾಶ್ ಅವರು ಭೂಗರ್ಭ ಶಾಸ್ತ್ರಜ್ಞರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್. ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಇದೆ ಅಂತ ಕಾಣಿಸುತ್ತೆ, ನೋಡಿದ್ರೆ ನೋಡಿದೆ. ಆ ಮಿನಿಟ್ ಅಲ್ಲಿ ನಾನು ಟಿವಿ ನೋಡ್ತಾ ಇದ್ದೆ. ಅದ್ರ ಬಗ್ಗೆ ಸಮಗ್ರ ಮಾಹಿತಿ ಕಲೆಕ್ಟ್ ಮಾಡಿದೆ. ಏನಾಗಿರ್ಬೋದು ಅನ್ಸುತ್ತೆ ಸರ್? ಆ ತಕ್ಷಣ ಅಲ್ಲಿನ ಜನ ಗಾಬರಿಕೊಂಡಿದ್ರು, ಇದೇನಾದ್ರು ಭೂಕಂಪ ಆಗಿದೆಯಾ ಅಂತ. ನಾನು ಹೇಳಿದೆ ಇದು ಖಂಡಿತ ಭೂಕಂಪದಿಂದ ಆಗಿರೋದಲ್ಲ. ಯಾಕೆಂದ್ರೆ ಭೂಕಂಪದ ರೆಕಾರ್ಡ್ ಯಾವ್ದು ಇಲ್ಲ. ನಮ್ಮ NDMC ಆಗ್ಲಿ, ಹೈದರಾಬಾದ್ ನ ಇನ್ಕ್ವೈಸ್ ಆಗ್ಲಿ, ಅಥವಾ ಯುನೈಟೆಡ್ ಸ್ಟೇಟ್ಸ್ ಜಿಯಾಲಜಿಕಲ್ ಸರ್ವೆ ಅವರ ಸೀಸ್ಮಿಕ್ ನೆಟ್ವರ್ಕ್ ನಲ್ಲಾಗ್ಲಿ ಇದೆಲ್ಲೂ ರೆಕಾರ್ಡ್ ಆಗಿಲ್ಲ. ಆ ಕ್ಷಣದಲ್ಲಿ ಲೇಟೆಸ್ಟ್ ಅರ್ಥಕ್ವೇಕ್ ಅಂತಾರೆ 1.6 ಗ್ರೀಸ್ ನಲ್ಲಿ ಆಗಿತ್ತು. ಅದು ಬಿಟ್ರೆ ಶಿವಮೊಗ್ಗದಲ್ಲಿ ಯಾವ್ದು ರೆಕಾರ್ಡ್ ಆಗಿರ್ಲಿಲ್ಲ. ಅದರಿಂದ ಇದು ಭೂಕಂಪ ಅಲ್ಲ ಅಂತ ನಾನು ಹೇಳಿದ್ದೆ. ಆಗಿದ್ರೆ ಅಟ್ಮಾಸ್ಫಿಯರ್ ಚೇಂಜ್ ಇಂದ ಆಗಿರ್ಬೋದು ಅಂತ ಮೇಲ್ನೋಟಕ್ಕೆ ಹೇಳಿದ್ದೆ. ಅದು ಆಮೇಲೆ ಗೊತ್ತಾಯ್ತು ಈ ರೀತಿ ಏನು ಜಿಲಾಟಿನ್ ಡೈನಮೈಟ್ ಎಕ್ಸ್ಪ್ಲೋಷನ್ ಇಂದ ಆಗಿದೆ ಅಂತ. ಇದು ತುಂಬಾ ಗಂಭೀರವಾದ ಘಟನೆ. ಇದು ಇದನ್ನ ತುಂಬಾ ಕೂಲಂಕುಷವಾಗಿ ತನಿಖೆ ನಡೆಸಬೇಕಾಗುತ್ತೆ ಸರ್ಕಾರ. ಯಾಕೆಂದ್ರೆ ಅಷ್ಟೊಂದು ಜಲಾಟಿನ್ ಬೈ ಚಾನ್ಸ್ ಯಾರಾದ್ರೂ ದುಷ್ಕರ್ಮಿಗಳ ಕೈಗೆ ಸಿಕ್ಕಿದ್ರೆ ಎಂತ ಅನಾಹುತ ಆಗ್ತಿತ್ತು. ಯಾರಾದ್ರೂ ಅದನ್ನ ದುರ್ಬಳಕೆ ಮಾಡ್ಕೊಂಡಿದ್ರೆ ಎಷ್ಟು ದೊಡ್ಡ ಅಲ್ಲ ಸರ್. ಇದು ಈ ನಗರದ ಮಧ್ಯೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಸ್ಫೋಟ ಆಗಿದ್ರೆ ಏನ್ ಕತೆ? ಅಟ್ಲೀಸ್ಟ್ ದೂರದ ಪ್ರದೇಶ, ಒಂದ್ ಸ್ವಲ್ಪ ನಿರ್ಜನ ಪ್ರದೇಶ ಅದು. ಹೌದು. ಇದು ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಹೇಳ್ಬೋದು. ಇದು ತುಂಬಾ ಇದಕ್ಕೆ ಸಂಬಂಧಪಟ್ಟವರನ್ನ ತನಿಖೆಗೆ ಒಳಪಡಿಸಬೇಕು. ಜೊತೆಗೆ ಈ ರೀತಿಯ ಘಟನೆ ಮುಂದೆ ಆಗದ ಹಾಗೆ ಸೂಕ್ತ ಕ್ರಮಗಳನ್ನು ತಗೊಳ್ಬೇಕು. ಇಷ್ಟೊಂದು ಬಲ್ಕ್ ಅಲ್ಲಿ ಸಪ್ಲೈ ಮಾಡಬಾರ್ದು ಯಾರು ಕೂಡ. ಸ್ಮಾಲ್ ಕ್ವಾಂಟಿಟೀಸ್ ನಲ್ಲಿ ಸಪ್ಲೈ ಮಾಡಬೇಕು. ದಟ್ ಅಂಡರ್ ಸೂಪರ್ವಿಷನ್. ಅದ್ರ ಮೂಮೆಂಟ್ ಸಂಪೂರ್ಣವಾಗಿ ನಿಗಾ ವಹಿಸಬೇಕು. ಯಾರಾದ್ರೂ ರಕ್ಷಣಾ ದಳದವರು ಈ ರೀತಿಯ ಕ್ರಮಗಳನ್ನು ತಗೊಬೇಕಾಗುತ್ತೆ. ಯಾವುದೋ ಒಂದು ಅವ್ನು ಬರ್ತಾ ಇದ್ದ, ನೀವ್ ಹೇಳಿದಂಗೆ ಶಿವಮೊಗ್ಗದಲ್ಲಿ ಅವನು ಯಾವ್ದೋ ಹೋಗಿ ಮುಂದೆ ಕಾಫಿ ಕುಡಿಯೋದಕ್ಕೂ ಏನೋ ನಿಂತ್ಕೊಂಡ ಅಂತ ಇಟ್ಕೊಳ್ಳಿ. ಆಗ ಪಾಸರ್ ಬೈ ಏನೋ ಕಿಡಿಕ ಹಾರ್ತು, ಸಿಗರೇಟ್ ಏನಾದ್ರು ಒಂದು ಎಂತ ದುರಂತ ಆಗುತ್ತೆ. ಇವೆಲ್ಲ ಲ್ಯಾಬ್ಸ್, ಇದು ಸೆಕ್ಯೂರಿಟಿ ಲ್ಯಾಬ್ಸ್. ಲೈಸೆನ್ಸಿಂಗ್ ಅಥಾರಿಟಿ ಯಾರಿದ್ದಾರೆ, ಮಾನಿಟರಿಂಗ್ ಅಥಾರಿಟಿ ಯಾರಿದ್ದಾರೆ, ಅವ್ರ ಫೇಲ್ಯೂರ್ ಇದು. ಇದು ಲೈಸೆನ್ಸಿಂಗ್ ಅಥಾರಿಟಿ. ಸರ್, ಮತ್ತೊಂದ್ ಕಡೆ ಇದರ ಸ್ಫೋಟದ ಶಬ್ದದ ತೀವ್ರತೆ ಸುಮಾರು 4 ಜಿಲ್ಲೆಗಳಿಗೆ ಕೇಳಿಸಿದೆ. ಉತ್ತರ ಕನ್ನಡ, ಚಿಕ್ಕಮಂಗ್ಳೂರು, ಶಿವಮೊಗ್ಗ, ಇಲ್ಲೆಲ್ಲದೂ ಕೂಡ. ಅಷ್ಟು ದೊಡ್ಡ ಮಟ್ಟದ ತೀವ್ರತೆ ಅಂದ್ರೆ ಇನ್ನು ಎಷ್ಟು ಪ್ರಮಾಣದಲ್ಲಿ ಇದು ಬ್ಲಾಸ್ಟ್ ಆಗಿರ್ಬೋದು ಅಂತ ನೋಡಿ. ಈಗ 3 ವರ್ಷದ ಕೆಳಗಡೆ ಪುಲ್ವಾಮಾ ಬ್ಲಾಸ್ಟ್ ಆಗಿತ್ತಲ್ಲ, ಹೌದು ಕಾಶ್ಮೀರದಲ್ಲಿ. ಆ ರೀತಿಯ ಒಂದು ದೊಡ್ಡ ಘಟನೆ ಇದು. ಲಕ್ಕಿಲಿ ಅದು ಓಪನ್ ಸ್ಪೇಸು, ಸುತ್ತಮುತ್ತ ಜನ ಇಲ್ಲ, ಮನೆ ಇಲ್ಲ, ಬೇರೆ ಇನ್ಸ್ಟಾಲೇಷನ್ಸ್ ಏನು ಇಲ್ಲ, ಹಾನಿ ಅಷ್ಟಾಗಿಲ್ಲ. ಬಟ್ ಅಗಾಧವಾದ ಕಾರ್ಮಿಕರು ಅದ್ರಲ್ಲಿ ಸತ್ತೋಗಿದ್ದಾರೆ ಎಲ್ಲ. ಹೌದು. ಅದ್ರ ಬಗ್ಗೆ ಕ್ಲಾರಿಟಿನೇ ಸಿಗ್ತಾ ಇಲ್ಲ ಸರ್. ಯಾಕೆಂದ್ರೆ ಚಿತ್ರಣ ಆಗೋಗ್ಬಿಟ್ಟಿದೆ ಅಲ್ಲಿ. ಅವ್ರ ಅಂಗಾಂಗಗಳು ಎಲ್ಲೆಲ್ಲೋ ಹೋಗಿ ಬಿದ್ದ್ಬಿಟ್ಟಿದಾವೆ. ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇನ್ನೂ ಕೂಡ ತನಿಖೆ ಮಾಡ್ತಾನೆ ಇದ್ದಾರೆ. ಹೌದು.
ಇದು ಕ್ವಾರಿ ಪರ್ಪಸ್ಗೋಸ್ಕರ ಇದು ಕ್ರಷರ್ಗೋಸ್ಕರ ಜಲ್ಲಿಗೆ ಇದಕ್ಕೋಸ್ಕರ ತಾಂತಾರೆ ಇದು ಕ್ವಾರಿಂಗ್ಗೋಸ್ಕರ. ಮೈನ್ಸ್ನವ್ರಾದ್ರೆ ಅದು ಬಹಳ ಸ್ಟ್ರಿಕ್ಟ್ ಕಂಟ್ರೋಲ್ ಇರುತ್ತೆ. IBM ರೆಗ್ಯುಲೇಷನ್ಸ್ ಇದೆ. ಅದನ್ನ ಮೈನ್ಸ್ ಸಿಸ್ಟಮೆಟಿಕ್ ಮೈನ್ಸ್ ಮಾಡ್ಬೇಕಾದ್ರೆ ತುಂಬಾ ಕೇರ್ ತಾಂತಾರೆ ಇದನ್ನ ಸ್ಟೋರೇಜ್ ಮಾಡ್ಬೇಕಾದ್ರೆ. ಇವರು ಯಾರೋ ಪ್ರೆಷರ್ನವರು ಅವ್ರು ತಂದ್ರು ಅಲ್ಲಿ ಇಟ್ಟಿದ್ರು. ನೋಡಿ ಇದು ತುಂಬಾ ಸೆಕ್ಯೂರಿಟಿ ಲ್ಯಾಬ್ಸ್ ಇದು. ಆಮೇಲೆ ಸರ್, ಒಂದು ಈ ರೀತಿಯಾಗಿ ತೀವ್ರತೆಯಿಂದ ಕೂಡಿರುವಂತ ಯಾವುದೇ ರಾಸಾಯನಿಕ ವಸ್ತು ಆಗ್ಲಿ ಅದನ್ನ ತರಬೇಕಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ, ಅಂದ್ರೆ ಇಷ್ಟು ಪ್ರಮಾಣದಲ್ಲಿ ಮಾತ್ರ ಸಾಗಿಸ್ಬೇಕು ಅಂತ ರೂಲ್ಸ್ ಅಂತೂ ಇದ್ದೇ ಇರುತ್ತೆ ಅಲ್ವಾ? ಆದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತರ್ಲಿಕ್ಕೆ ಹೇಗ್ ಸಾಧ್ಯ ಆಗುತ್ತೆ ಅಂತ, ಇದು ಕೂಡ ಅಧಿಕಾರಿಗಳ ವೈಫಲ್ಯ ಮತ್ತು ಒಂದ್ ಕಡೆ ಅದೇ ದುಡ್ಡು ಕಾಸಿನ ವಿಚಾರನೆ ಆಗಿರುತ್ತೆ. ಹೌದು, ಇದು ಲೈಸೆನ್ಸಿಂಗ್ ಅಥಾರಿಟಿ ಮತ್ತು ಮಾನಿಟರಿಂಗ್ ಅಥಾರಿಟಿ ಎರಡರೂ ಫೈಲ್ಯೂರ್ ಇದು. ಇದಕ್ಕೆ ದೊಡ್ಡ ತನಿಖೆ ಆಗ್ಬೇಕು. ಇದರಿಂದ ಬೇರೆ ಏನಾದ್ರು ಉದ್ದೇಶಗಳಿದೆಯಾ ಅದನ್ನು ನಾವು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಕನೆಕ್ಷನ್ಸ್ ಯಾರ್ಯಾರಿಗೆ ಎಲ್ಲೆಲ್ಲಿರುತ್ತೋ ಹೌದು ಅದನ್ನ ನಾವು ಆಲೋಚನೆ ಮಾಡ್ಬೇಕಾಗುತ್ತೆ. ಅಂಡ್ NIA ನವರು ಇದನ್ನ ಎನ್ಕ್ವೈರಿ ಮಾಡ್ಬೇಕು ಅಂತ ನಾನ್ ಹೇಳೋದು. ಸರ್, ನೀವು ಆ ದೃಶ್ಯಾವಳಿಗಳನ್ನ ರಾತ್ರಿನೂ ನೋಡ್ದೆ ಅಂತ ಹೇಳ್ತಾ ಇದ್ರಿ. ಆ ದೃಶ್ಯಾವಳಿಗಳನ್ನ ನೋಡ್ತಿದ್ರಲ್ಲ ಸರ್, ಆ ತೆಂಗಿನ ಮರನೇ ಅರ್ಧಕ್ಕೆ ಕಟ್ಟಾಗಿ ಬಿದ್ದಿರೋದು, ಲೈಟ್ ಕಂಬಗಳೇ ಅರ್ಧಕ್ಕೆ ಕಟ್ಟಾಗಿ ಬಿದ್ದಿರೋದು, ಆಮೇಲೆ ಅಲ್ಲಿದ್ದಂತ ವಾಹನಗಳು ವೆಹಿಕಲ್ಗಳ ಗ್ಲಾಸ್ಗಳು ಕೂಡ ಪುಡಿ ಪುಡಿಯಾಗಿ ಬಿದ್ದಿದೆ ಅಂದ್ರೆ ಯಪ್ಪ, ಅದನ್ನ ಊಹಿಸ್ಕೊಳ್ಳೋಕ್ಕೂ ಕೂಡ ಕಷ್ಟ. ಏನಾಗಿರ್ಬೋದು, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಸ್ಫೋಟ ಆಗಿದೆ ಅಂತ. ನೋಡಿ, ಆ ಪುಲ್ವಾಮಾದಲ್ಲಾಗಿದ್ದು ಕೇವಲ ಒಂದು ಕಾರ್ ಲೋಡ್ನಷ್ಟು ಜಿಲಾಟಿನ್ ಅಥವಾ IED ಹೋಗಿ ಇದು ಪೊಲ್ಯೂಷನ್ ಆಗಿದ್ದಕ್ಕೆ ಅಷ್ಟು ದೊಡ್ಡ ಸ್ಫೋಟ ಆಗಿತ್ತು. ಇದು ಒಂದು ಲಾರಿ ಲೋಡ್ ಅಂತಂದ್ರೆ ಇನ್ನಷ್ಟು ದೊಡ್ಡ ಸ್ಫೋಟ, ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಗ್ತಿತ್ತು. ಅದ್ ಯಾವ್ದೋ ಚಿಕ್ಕ ಹಳ್ಳಿ ಓಪನ್ ಪ್ರದೇಶದಲ್ಲಿ ಎಕ್ಸ್ಪ್ಲೋಡ್ ಆಗಿರೋದ್ರಿಂದ ದೊಡ್ಡ ಪ್ರಮಾಣದ ಹಾನಿ ತಪ್ಪಿದೆ. ಆದ್ರೆ ನೀವು ಕೇಳಿದ್ದು ಒಂದು ಪ್ರಶ್ನೆ, ಇಷ್ಟು ದೊಡ್ಡ ಶಬ್ದ 2 ಜಿಲ್ಲೆ 3 ಜಿಲ್ಲೆವರೆಗೂ 200 ಕಿಲೋಮೀಟರ್ ವರೆಗೂ ಟ್ರಾವೆಲ್ ಮಾಡಿದೆಯಲ್ಲ, ಅದ್ರ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕಾಗತ್ತೆ. ಆಮೇಲೆ ಅಲ್ಲಿನ MLA ಅಶೋಕ್ ನಾಯಕ್ ಒಂದ್ ಮಾತು ಹೇಳಿದ್ರು, 2 ಶಬ್ದಗಳು ಕೇಳಿಸ್ಕೊಂಡು ಅಂತ. ಸೊ 2 ಶಬ್ದಗಳು 20-30 ಸೆಕೆಂಡ್ ಅಂತರ ಇತ್ತು ಅಂತ. ಸೊ ಅದನ್ನ ನಾವು ಒಂದ್ ಸ್ವಲ್ಪ ಆಲೋಚನೆ ಮಾಡ್ಬೇಕಾಗಿದೆ. 2 ಶಬ್ದಗಳಲ್ಲಿ ಇನ್ನೊಂದು ಯಾವುದು ಅಂತ. ಸೊ ಈ ರೀತಿ 200-300 ಕಿಲೋಮೀಟರ್ ಸೌಂಡ್ ಟ್ರಾವೆಲ್ ಮಾಡೋದಕ್ಕೆ ಕಾರಣ ಏನು ಅಂತ. ನಿಜಕ್ಕೂ ಇದು ನಿಜವಾದಂತ, ಅಂದ್ರೆ ಕರೆಕ್ಟ್ ಆಗಿ ತನಿಖೆ ಮಾಡಿದಂತ ಸಂದರ್ಭದಲ್ಲೇ ಗೊತ್ತಾಗುತ್ತೆ ಏನಾಗಿದೆ, ಎಷ್ಟು ಪ್ರಮಾಣದಲ್ಲಿ ತರಲಾಗಿತ್ತು. ಆಮೇಲೆ ಆ ಮಾಲೀಕನು ಕೂಡ ಕಾಣಿಸ್ತಾ ಇಲ್ಲ. ಅಟ್ಲೀಸ್ಟ್ ಈ ಟೈಮಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆನಾದ್ರೂ ಮಾಹಿತಿ ಸಿಗ್ಬೇಕಾಗುತ್ತೆ. ಆಮೇಲೆ ಪಾಪ ಯಾರೋ ಮಾಡೋ ಇದಕ್ಕೆ ಇನ್ಯಾರೋ ಬಲಿಯಾದಂತ ಆಗ್ತಾ ಇದೆ. ಬಿಹಾರದ ಕಾರ್ಮಿಕರು ಬಂದು ಅಲ್ಲಿ ಸಾವನ್ನಪ್ಪದಂತ ಆಯ್ತು. ಈಗ ಇಲ್ಲ, ಕಾರ್ಮಿಕರು ನೋಡಿ ಪಾಪ ಇನ್ನೋಸೆಂಟ್ ಪೀಪಲ್, ಅವ್ರು ಕೊಟ್ಟ ಕೆಲಸ ಅವ್ರು ಮಾಡ್ತಾರೆ. ಆದ್ರೆ ಅವ್ರನ್ನು ಇನ್ಯಾರಾದ್ರೂ ದುರ್ಬಳಕೆ ಮಾಡ್ಕೊಳ್ಳೋ ಸಾಧ್ಯತೆ ಇದೆಯಾ? ಯಾಕೆ ಅಂದ್ರೆ ಈ ಪಶ್ಚಿಮ ಘಟ್ಟಗಳಲ್ಲಿ ಇತ್ತೀಚೆಗೆ ಬೇರೆ ರೀತಿಯ ಚಟುವಟಿಕೆ ಜಾಸ್ತಿ ಆಗ್ತಾ ಇದೆ. ನಾನು ಆದ್ರೆ ಅದು ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ ಅದು. ಅಲ್ಲಿ ಕೆಲವರಿಗೆಲ್ಲ ಟ್ರೈನಿಂಗ್ ಕ್ಯಾಂಪ್ಗಳು ಮತ್ತೆ ಸ್ಟೋರೇಜ್, ಮುಂದೆ ಯಾವ್ದೋ ಕಾರ್ಯ ಮಾಡೋದಕ್ಕೋಸ್ಕರ ಅಲ್ಲಿ ಸಿದ್ಧತೆಗಳು, ಆ ರೀತಿಯ ಚಟುವಟಿಕೆಗಳು ಇತ್ತೀಚೆಗೆ ಜಾಸ್ತಿ ಆಗಿದೆ ದಟ್ಟ ಅರಣ್ಯ ಪ್ರದೇಶಗಳಲ್ಲಿ. ಅದಕ್ಕೋಸ್ಕರ ಇದನ್ನ NIA ನವರು ಕೈಗೆತ್ತಿಕೊಬೇಕು ಈ ವಿಚಾರಣೆನ. ನಮ್ಮ ಕರ್ನಾಟಕ ಪೊಲೀಸ್ಗೆ ಅಷ್ಟಕ್ಕೆ ಬಿಟ್ಟು ಸಾಲದಿದೆ. ಇದರಿಂದ ಬೇರೆ ಇನ್ನೇನಾದ್ರೂ ದುರುದ್ದೇಶ ಇದೆಯಾ ಅದನ್ನ ಟ್ರ್ಯಾಕ್ ಮಾಡಬೇಕು. ಮುಂದೆ ತುಂಬಾ ಎಚ್ಚರಿಕೆ ವಹಿಸ್ಬೇಕಾಗುತ್ತೆ ಇಂಥ ವಿಷಯಗಳಲ್ಲಿ. ಇದೆಲ್ಲ ಪಾಠ ಸರ್, ಪಾಠ ಕಲಿಬೇಕು. ಈ ಟೈಮಲ್ಲೇ ಕಲ್ತ್ರೆ ಒಳ್ಳೇದು. ಇಲ್ಲಾಂದ್ರೆ ಇಂಥ ಅನಾಹುತಗಳು ಆಗ್ತಾನೆ ಇರ್ತವೆ ಪದೇ ಪದೇ. ಕಲ್ಲು ಗಣಿಗಾರಿಕೆ ಅನ್ನುವಂಥದ್ದು ಆಲ್ಮೋಸ್ಟ್ ರಾಜ್ಯದಾದ್ಯಂತ ಸಾಕಷ್ಟು ಕಡೆ ನಡೀತಾ ಇದೆ. ಇದೇನು ಹೊಸದಲ್ಲ, ಇಲ್ಲಿ ಮಾತ್ರ ಅಂತ ಅಲ್ಲ. ಅದು ರೈಲ್ವೆ ಕ್ರಷರ್ ಅಂತ ಹೇಳ್ತಾರೆ, ಅದು ಅಫಿಷಿಯಲ್ ಆಗಿ ಇದ್ರೂ ಇರ್ಬೋದು. ಸಪೋಸ್ ಅವ್ನು ತಂದ ಪಾರ್ಕಿಂಗ್ ಮಾಡ್ದ ಹೊರಟೋದ, ಅವನು ಸುಸ್ತಾಗಿತ್ತು ಮನೆ ಕಂಡ, ಇನ್ಯಾರೋ ಬಂದು ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ತಗೊಂಡೋದ್ರೆ ಇನ್ನೆಲ್ಲಿ ಗೊತ್ತಾಗೋದ್ರೆ ಅದ್ ನ್ಯೂಸ್ಗೂ ಬರಲ್ಲ, ಬೆಳಕಿಗೂ ಬರಲ್ಲ. ಇದೆಲ್ಲ ತುಂಬಾ ನೋಡೋಣ ಸರ್ ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಬ್ಲಾಸ್ಟ್ ಆಯ್ತಲ್ಲ, ದೊಡ್ಡ ಮಟ್ಟದಲ್ಲಿ ಆ ಸೌಂಡ್ ಬಂದಿದ್ದು ಸುಮಾರು 3ರಿಂದ 4 ಜಿಲ್ಲೆಗೆ ಒಂದು ಸೌಂಡ್ ಕೇಳಿಸಿದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿತ್ತು ಆ ಶಬ್ದದ ತೀವ್ರತೆ. ಶಿವಮೊಗ್ಗದಲ್ಲಿ ಡೈನಮೈಟ್ ಸ್ಫೋಟ ಆಗಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಹೇಳ್ತಾ ಇದೀವಿ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಭಾರಿ ಶಬ್ದ ಕೇಳಿಸಿತು. ಇದು ಬರೀ ಶಿವಮೊಗ್ಗ ಜಿಲ್ಲೆಗೆ ಮಾತ್ರ ಅಲ್ಲ, ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಕೂಡ ಭಾರಿ ಶಬ್ದ ಕೇಳಿಸಿರುವಂಥದ್ದು. ಚಿಕ್ಕಮಗಳೂರು, ಉತ್ತರ ಕನ್ನಡ, ದಾವಣಗೆರೆ ಮತ್ತೆ ಶಿವಮೊಗ್ಗ ಈ 4 ಜಿಲ್ಲೆಗಳಲ್ಲೂ ಕೂಡ ಸ್ಫೋಟದ ಸೌಂಡ್ ಕೇಳಿಸಿದೆ.
ಶಿವಮೊಗ್ಗ ಸ್ಫೋಟಕ್ಕೂ ಆ ಶಬ್ದಕ್ಕೂ ಇದೆಯಾ ಸಂಬಂಧ ಅನ್ನುವಂಥ ಪ್ರಶ್ನೆ ಈಗ ಎದ್ದಿರುವಂಥದ್ದು. ಶಿವಮೊಗ್ಗ ಸ್ಫೋಟದ ಸದ್ದೆ ಅಲ್ಲೂ ಕೇಳಿಸ್ತಾ ನೂರಾರು ಕಿಲೋಮೀಟರ್ ವರೆಗೆ ಶಬ್ದ ಕೇಳಿಸ್ಲಿಕ್ಕೆ ಸಾಧ್ಯನಾ ಅಥವಾ ಬೇರೆಡೆ ಕೇಳಿಸದಂತಹ ಶಬ್ದವೇ ಬೇರಿರುವಂಥದ್ದ? ಅಂದ್ರೆ ಇಲ್ಲಿ ಅಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೇಳಿಸಿರುವಂತ ಶಬ್ದನೇ ಬೇರೆನಾ ಅಥವಾ ಇಲ್ಲಿ ಸಂಭವಿಸಿದಂತ ಒಂದು ದೊಡ್ಡ ಸ್ಫೋಟದ ಶಬ್ದನೇ ಅಲ್ಲೂ ಕೂಡ ಕೇಳಿಸಿರುವಂತದ್ದ ಅನ್ನುವಂಥ ಪ್ರಶ್ನೆಗೂ ಕೂಡ ಉತ್ತರ ಸಿಗಬೇಕಾಗಿದೆ. ಇಲ್ಲಿ ಆ ಒಂದು ಭಾಗದ ಜನ ಹೇಳ್ತಾ ಇದ್ದಾರೆ, ಟೋಟಲ್ ಆಗಿ 2 ಸೌಂಡ್ ಕೇಳಿಸ್ತಂತೆ 30 ಸೆಕೆಂಡ್ಗಳ ಅಂತರದಲ್ಲಿ 2 ಬಾರಿ ಸೌಂಡ್ ದೊಡ್ಡ ಮಟ್ಟದಲ್ಲಿ ಕೇಳಿಸಿರುವಂಥದ್ದು. ಅದು 2 ಸ್ಫೋಟನೂ ಕೂಡ ಇಲ್ಲೇ ಸಂಭವಿಸಿದ್ದ ಅಥವಾ ಇನ್ನೊಂದು ಕಡೆ ಎಲ್ಲಾದ್ರೂ ಮತ್ತೊಂದು ಸ್ಫೋಟ ಸಂಭವಿಸ್ತಾ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿರುವಂಥದ್ದು. ಸೊ ಈಗ ಆಲ್ರೆಡಿ ತನಿಖೆಯನ್ನ ನಡೆಸಲಿಕ್ಕೆ ತಜ್ಞರ ಟೀಮ್ ಈಗ ಆಲ್ರೆಡಿ ಬಂದಿರುವಂಥದ್ದು. ಸೊ ಅವರು ಮಾಹಿತಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಶಿವಮೊಗ್ಗದಲ್ಲಿ ಸಂಭವಿಸಿದಂತ ಈ ಒಂದು ಬ್ಲಾಸ್ಟ್. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ವೆಂಕಟೇಶ್ ನಾಯಕ್ ಅವರು ಅಲ್ಲಿನ ಸ್ಥಳೀಯರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ವೆಂಕಟೇಶ್ ನಾಯಕ್ ಅವರೇ. ನಮಸ್ತೆ ಸರ್. ಸರ್ ಏನಾಗಿದ್ದು ಸರ್ ಅಲ್ಲಿ? ಸರ್ ಇಲ್ಲಿ ಎಲ್ಲ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಎಲ್ಲ ಊಟ ಗೀಟ ಎಲ್ಲ ಮಾಡಿ ಮಲ್ಗೋ ಟೈಮ್ ಸರ್. 10-20 ಮಲ್ಗೋ ಟೈಮ್. ಹೌದು ಹೌದು ಸರ್. ಆ ಟೈಮಲ್ಲಿ ಒಂದ್ಸಲ ಸಣ್ಣದಾಗಿ ಒಂದು ಬ್ಲಾಸ್ಟ್ ಆಯ್ತು ಸರ್. ನಾವು ಮಾಮೂಲಿ ಎಲ್ಲ ಬ್ಲಾಸ್ಟ್ ಆಗ್ತಾ ಇರ್ತವೆ, ಬಂಡೆಗಳು ಕೋರೆಗಳೆಲ್ಲ ಮಾತಾಡ್ತಾರೆ. ಇದು ಮಾಮೂಲಿ ಸೌಂಡ್ ಅನ್ಕೊಂಡು ಸುಮ್ಮನಾಗಿದ್ದೀರಾ? ಹೌದು ಸರ್, ಮಾಮೂಲಿ ಸೌಂಡು. ಇಲ್ಲ ಯಾರಾದ್ರೂ ಶಿಕಾರಿ ಹೋಗಿರ್ತಾರೆ ಸರ್, ಆ ಶಿಕಾರಿ ಏನಾದ್ರು ಸೌಂಡ್ ಬಂದಿರ್ಬೋದೇನೋ ಅಂತ ಸಣ್ಣದಾಗಿ ಬಂತಲ್ಲ ಆತರ ಆಗಿ ಸುಮ್ಮನಾದ್ವಿ ಸರ್ ಎಲ್ಲ ಮನೇಲಿ. ಸಡನ್ ಆಗಿ ಕರೆಂಟ್ ಹೋಗ್ಬಿಡು ಸರ್. ಆಮೇಲೆ ಮತ್ತಿನ್ನೂ ಒಂದ್ 5 ನಿಮಿಷ ಬಿಟ್ಟು ಕರೆಂಟ್ ಬಂತು. ಆ ಕರೆಂಟ್ ಬಂದಿದ ತಕ್ಷಣನೇ ಸರ್ ಒಂದು ಸೌಂಡ್ ಬಂತಂದ್ರೆ ಸರ್ ಇಲ್ಲಿ ಮನೇಲಿ ಎಲ್ಲ ಇರಾಕ್ ಆಗ್ತಾ ಇಲ್ಲ. ಮಕ್ಕಳೆಲ್ಲ ಮಲಗಿದ್ದಾರೆ ಮನೇಲಿ, ಊಟ ತಟ್ಟೆಲ್ಲ ಅನ್ನ ಹಾಕಿ ಊಟ ಮಾಡ್ತಾ ಇದೀವಿ. ಅಷ್ಟರಲ್ಲೇ ಅಂತ ಸೌಂಡ್ ಬಂತು ಸರ್. ಎದ್ರಿ ಎಲ್ಲ ಓಡಿ ಸಿಕ್ಕಾಪಾಲಾಗಿ ಎಲ್ಲೆಲ್ಲ ಹೋಗಿದೀವಿ ನಮಗೆ ಗೊತ್ತಿಲ್ಲ ಸರ್. ಆತರ ಸೌಂಡ್ ಆಯ್ತದು. ನೀವು ಇದುವರೆಗೂ ನಿಮ್ ಲೈಫ್ ಅಲ್ಲೇ ಕೇಳಿಲ್ಲ ಅದನ್ನ? ಎಲ್ಲೂ ಕೇಳಿಲ್ಲ ಸರ್. ಬಂಡೆಗಳು ಎಲ್ಲ ಬ್ಲಾಸ್ಟ್ ಮಾಡ್ತಾರೆ ಸರ್ 6 ಗಂಟೆ 7 ಗಂಟೆ ತನಕ. ಆದ್ರೂ ಸೌಂಡ್ ಬಂದಿರ್ಲಿಲ್ಲ ಸರ್. ಆತರ ಸೌಂಡ್ ಬಂತು. ಆ ಸೌಂಡಿಗೆ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ಏನಾಯ್ತು ಅಂತ ಹೇಳಿ ಎಲ್ಲ ಸರ್ಚ್ ಮಾಡಿದ್ವಿ. ಅಷ್ಟರಲ್ಲೇ ದೊಡ್ಡದಾಗಿ ಒಂದು ಹೊಗೆ ಬಂದ್ ಸರ್. ಸೊ ಎರಡ್ ಸಲ ಬ್ಲಾಸ್ಟ್ ಆಗಿದೆ, ಸೌಂಡ್ ಬಂದಿರೋದು ಜೋರಾಗಿ. ಅಂದ್ರೆ ನೀವು ಫಸ್ಟ್ ಬ್ಲಾಸ್ಟ್ ಆಯ್ತಲ್ಲ, ಮಾಮೂಲಿ ಬ್ಲಾಸ್ಟ್ ಆಗ್ತಿದ್ದಂತ ಸೌಂಡಿಗಿನ ಜಾಸ್ತಿ ಇತ್ತು ಅದು ಕೂಡ? ಹೌದು ಸರ್, ಅದು ಬಹಳ ಸೌಂಡೇ ಸರ್ ಅದು. ಯಾಕಂದ್ರೆ ನಾವು ಹತ್ರದಿಂದಾನೇ ಕೇಳಿದ್ವಲ್ಲ ಸರ್, ಸಿಕ್ಕಾಪಟ್ಟೆ ಸೌಂಡ್. ಹೌದು ಹೌದು ಹೌದು. ಅಲ್ಲ ಅದು ನೋಡಿ ಸರ್, ಫುಲ್ ಕತ್ಲು ಎಲ್ಲ, ಒಂದು ಕರೆಂಟ್ ಇಲ್ಲ ಏನಿಲ್ಲ ಆತರ ವ್ಯವಸ್ಥೆ. ಸೆಕೆಂಡ್ ಬ್ಲಾಸ್ಟ್ ಆದಾಗ ಕಂಪ್ಲೀಟ್ಲಿ ಕಂಪ್ಲೀಟ್ ಆಗಿ ಕರೆಂಟ್ ಎಲ್ಲ ಸ್ಟಾಪ್, ಅಲ್ಲಿ ಕರೆಂಟ್ ಎಲ್ಲ ಕಟ್ ಆಗೋಗ್ಬಿಟ್ಟಿತ್ತು. ವೆಂಕಟೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸೊ ವೆಂಕಟೇಶ್ ಅವರ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಿದ್ದನ್ನ ನೀವು ಕೂಡ ಕೇಳಿಸ್ಕೊಳ್ತಾ ಇದ್ರಿ. ಫಸ್ಟ್ ಒಂದು ಸೌಂಡ್ ಬಂತು, ಮಾಮೂಲಿಯಾಗಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದಾರಲ್ಲ ಅಲ್ಲಿ, ಸೊ ಹೀಗಾಗಿ ಮಾಮೂಲಿ ಒಂದು ಸೌಂಡು ಅಂದ್ಕೊಂಡು ಅದರದ್ದೇ ಸೌಂಡ್ ಇರ್ಬೋದು ಅಂದ್ಕೊಂಡು ಸುಮ್ಮನಾಗಿದ್ದಾರೆ. ಆಮೇಲೆ ಕರೆಂಟ್ ಹೋಗಿತ್ತಂತೆ, ಒಂದು 5 ನಿಮಿಷ ಆದ್ಮೇಲೆ ಕರೆಂಟು ಕೂಡ ಬಂತು. ಮತ್ತೆ ಜೋರಾಗಿ ಸೌಂಡ್ ಕೇಳಿಸಿದೆ, 2ನೇ ಬಾರಿ ಕೂಡ ಬ್ಲಾಸ್ಟ್ ಆಗಿರುವಂಥದ್ದು. ಆ ಟೈಮಲ್ಲಿ ಕಂಪ್ಲೀಟ್ ಆಗಿ ಕರೆಂಟ್ ಕಟ್ ಆಗಿದೆ. ಇಡೀ ಊರಿನ ಜನ ಎಲ್ಲ ಹೊರಗೆ ಬಂದಿದ್ದಾರೆ. ನೋಡಿದ್ರೆ ಆಮೇಲೆ ಇದಾಗಿರೋದು ಗೊತ್ತಾಗಿದೆ, ಈ ರೀತಿಯಾಗಿ ಸ್ಫೋಟ ಆಗಿರೋದು.